ಗೈಸ್ ನೋಡ್ರಿ ರೆಡಿಯಾಗಿ ಬಂದೆ. ಸೊ ಆಫೀಸಿಗೆ ರೆಡಿ ಆಗೀನಿ. ರೋಶ್ನಿ ಆಲ್ರೆಡಿ ಹೋಗ್ಯಾಳ, ಕ್ಯಾಬ್ ಬಂದಿತ್ತು. ಹೆಲ್ಮೆಟ್ ಯಾವಾಗ ತೆಗಿತೀನಿ ಅಂತ ಅನಿಸ್ಬಿಟ್ಟಿತ್ತು. ಯಾಕಪ್ಪ ಅಂತಂದ್ರೆ ಈಗ ದೊಡ್ಡ ದೊಡ್ಡ ಏನು ಹೆಲ್ಮೆಟ್ ಇರ್ತಾವಲ್ಲ, ಇದ್ರೊಳಗೆ ಆ್ಯಕ್ಚುಲಿ ಗಾಳಿ ಸ್ವಲ್ಪ ಆಡೋದು ಭಾಳ ಕಡಿಮೆ. ಈಗ ಜಸ್ಟ್ ಎಕ್ಸರ್ಸೈಸ್ ಮುಗಿಸಿದೆ. ಸೊ ಎಕ್ಸಾಕ್ಟ್ 30 ಮಿನಿಟ್ಸ್ ಮಾಡಿದೆ. ಟೈಮರ್ ಹಚ್ಚಿರ್ತೀನಿ ನಾನು. ಲೆಟ್ಸ್ ಸ್ಟಾರ್ಟ್. ಹಾಯ್ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಅವರ್ ನ್ಯೂ ವ್ಲಾಗ್. ಸೊ ಇವತ್ತು ವರಮಹಾಲಕ್ಷ್ಮಿ ಪೂಜೆ ಐತಿ. ಕರ್ನಾಟಕದ ಎಲ್ಲ ಕಡೆನೂ ಅಗದಿ ವಿಜೃಂಭಣೆಯಿಂದ ವರಮಹಾಲಕ್ಷ್ಮಿ ಪೂಜೆ ಮಾಡ್ತಾರೋ, ನಿಮಗೂ ಎಲ್ಲ ಗೊತ್ತಿರ್ಬೋದು. ಸೊ ಎಷ್ಟೋ ಕಡೆ ಕರ್ನಾಟಕದಾಗ ಎಷ್ಟೋ ಜಿಲ್ಲೆಗಳಿಗೆ, ಆಮೇಲೆ ಎಷ್ಟೋ ಸ್ಕೂಲ್ ಒಳಗೂ ಕಾಲೇಜ್ದಾಗೂ ಎಲ್ಲ ಇವತ್ತು ಹಾಲಿಡೇ ಕೊಟ್ಟಿರ್ತಾರೋ. ಆಮೇಲೆ ಒಂದೊಂದು IT ಕಂಪ್ನಿಗಳು ಸಕಟ್ ಹಾಲಿಡೇ ಇರ್ತೈತಿ, ಆಪ್ಷನಲ್ ಹಾಲಿಡೇ. ನೀವು ಚೂಸ್ ಮಾಡ್ಕೊಂಡು ಆ ದಿನ ನೀವು ಹಾಲಿಡೇ ತೊಗೋಬೋದು. ಸೊ ಎಷ್ಟೋ ಜನ ಇವತ್ತು ಸಿಕ್ಕಾಪಟ್ಟಿ ಲೀವ್ ತೊಗೊಂಡು ಊರಿಗೆ ಹೋಗಿರ್ತಾರೋ ಹಬ್ಬ ಆಚರ್ಸಕ್ಕಂತ ಹೇಳಿ. ಆಮೇಲೆ ಬೆಂಗಳೂರಾಗಂತೂ ನಾನು ನಿನ್ನೆ ನೋಡಿದೆ, ಅಣ್ಣಾವುತ ಟ್ರಾಫಿಕ್ ಇತ್ತು, ಸಿಕ್ಕಾಪಟ್ಟಿ ಟ್ರಾಫಿಕ್ ಬೆಂಗಳೂರಾಗ ನಿನ್ನೆ. ಯಾಕಪ್ಪ ಅಂತಂದ್ರೆ ವರಮಹಾಲಕ್ಷ್ಮಿ ಪೂಜೆಗೆ ಎಲ್ಲರೂ ತಮ್ಮ ಊರಿಗೆ ಹೊಂಟಿದ್ರು. ಆಮೇಲೆ ಸಂಜೆಗೆ ಬಸ್ದಿಂದ ಎಲ್ಲ ಊರಿಗೆ ಟ್ರಾವೆಲ್ ಮಾಡೋರು ಇರ್ತಾರೋ, ಟ್ರೈನಿಗೆಲ್ಲ ಟ್ರಾವೆಲ್ ಮಾಡೋರು ಇರ್ತಾರೋ. ಸೊ ಈ ರೀತಿಯಿಂದ ಸಿಕ್ಕಾಪಟ್ಟಿ ವರಮಹಾಲಕ್ಷ್ಮಿ ದಿನ ಏನು ಹಬ್ಬ ಇರ್ತೈತಿ ಅದ್ರ ಹಿಂದಿನ ದಿನ ಸಿಕ್ಕಾಪಟ್ಟಿ ಟ್ರಾಫಿಕ್, ಆಮೇಲೆ ಫುಲ್ ರಶ್ ಇರ್ತೈತಿ. ಆಮೇಲೆ ಎಲ್ಲ ಮಾರ್ಕೆಟ್ಗಳು, KR ಮಾರ್ಕೆಟು, ಆಮೇಲೆ ಇವೇನು ಹೂವಿನ ಮಾರ್ಕೆಟ್, ಆಮೇಲೆ ರಾಮಮೂರ್ತಿ ನಗರ ಒಳಗೆ ಅಂದರೆ KR ಪುರಂ ಕಡೆ ಒಂದು ಫ್ಲವರ್ ಮಾರ್ಕೆಟ್ ಅದ, ಅಲ್ಲಿನೂ ಫುಲ್ ಸಿಕ್ಕಾಪಟ್ಟಿ ಟ್ರಾಫಿಕ್ ಇತ್ತು. ಎಲ್ಲರೂ ಮಾರ್ಕೆಟಿಗೆ ಹೋಗಿ ಶಾಪಿಂಗ್ ಮಾಡೋದು, ಆಮೇಲೆ ಫ್ಲವರ್ಸ್ ತೊಗೊಳ್ಳೋದು, ಬಾಳೆ ಎಲೆ ತೊಗೊಳ್ಳೋದು, ಎಲ್ಲ ಸಿಕ್ಕಾಪಟ್ಟಿ ಕ್ರೌಡ್ ಇತ್ತು. ಸೊ ಹೀಗಾಗಿ ವರಮಹಾಲಕ್ಷ್ಮಿ ಪೂಜೆಗೆ ಸಿಕ್ಕಾಪಟ್ಟಿ ಬೆಂಗಳೂರಾಗ ಭಾಳ ರಶ್ ಇರ್ತೈತಿ. ಆಮೇಲೆ ನಮ್ಮ ಸೈಡ್, ಈ ಬೆಳಗಾವಿ ಸೈಡ್, ಹುಬ್ಳಿ ಸೈಡ್, ಆಮೇಲೆ ಧಾರವಾಡ ಸೈಡ್, ಈ ಕಡೆನೂ ವರಮಹಾಲಕ್ಷ್ಮಿ ಪೂಜೆ ಅಗದಿ ವಿಜೃಂಭಣೆನ ಮಾಡ್ತಾರೋ. ಆಮೇಲೆ ಇವತ್ತು ಏನಪ್ಪ ಅಂತಂದ್ರೆ ಲಾಗ್ ಒಳಗೆ ನಾ ಆ್ಯಕ್ಚುಲಿ ಆಫೀಸಿಗೆ ಹೊಂಟೇನಿ. ವರಮಹಾಲಕ್ಷ್ಮಿ ಪೂಜೆ ಆ್ಯಕ್ಚುಲಿ ನಾವು ಊರಾಗ ಮಾಡ್ತೀವಿ, ಇಲ್ಲಿ ಬೆಂಗಳೂರಾಗ ಮಾಡಂಗಿಲ್ಲ. ಸೊ ಅದ್ರ ಸಲುವಾಗಿ ರೋಶ್ನಿ ಅಂತೂ ಮಂಗಳಗೌರಿ ಪೂಜೆ ಅಂತೂ ಮಾಡಾಕತ್ತಾಳ ಎವ್ರಿ ಟ್ಯೂಸ್ಡೇ. ಸೊ ಟೋಟಲ್ 4-5 ಪೂಜೆ ಇರ್ತಾವೆ, 4 ವಾರ 5 ವಾರ ಮಾಡೋದಿರ್ತೈತಿ. ಅದನ್ನು ಮಂಗಳಗೌರಿ ಪೂಜೆ ಅಂತ ಹೇಳಿ ಮಾಡಾಕತ್ತಾಳ. ಸೊ ನಾವು ವರಮಹಾಲಕ್ಷ್ಮಿ ಪೂಜೆ ಏನಿರ್ತೈತಲ್ಲ ಅದನ್ನು ನಮ್ಮ ಊರಾಗ ಅಲ್ಲಿ ಮಾಡಿರ್ತೀವಿ. ಆಮೇಲೆ ಇವತ್ತು ನಾನು ಆಫೀಸಿಗೆ ಹೊಂಟೇನಿ, ಆಮೇಲೆ ರೋಶ್ನಿನೂ ಆಫೀಸಿಗೆ ಹೊಂಟಾಳ. ಎಷ್ಟೋ IT ಕಂಪ್ನಿಗಳು ಆಪ್ಷನಲ್ ಹಾಲಿಡೇ ಕೊಟ್ಟಿರ್ತಾರೋ, ಬಟ್ ನಾನು ಮತ್ತು ರೋಶ್ನಿ ಅಂತೂ ಆಫೀಸಿಗೆ ಹೊಂಟೇವಿ. ಈಗ ಬೆಳಿಗ್ಗೆ ಅರೌಂಡ್ 6:30 ಆಗೈತಿ. ಸೊ ಮುಂಜಾನೆ ಎದ್ದ ಮೇಲೆ ಸ್ವಲ್ಪ ಥ್ರೆಡ್ಮಿಲ್ ಮೇಲೆ ವಾಕಿಂಗ್ ಆದ್ಮೇಲೆ ಫಾಸ್ಟ್ ರನ್ನಿಂಗ್ ನಾ ಡೈಲಿ ಮಾಡ್ತೀನಿ. ಯಾಕಂದ್ರೆ ನಮಗೆ ಇಲ್ಲೇ ಒಂದು ಪಾರ್ಕ್ ಅದ, ಆ ಪಾರ್ಕಿಗೆ ಹೋಗೋಕೆ ನಮಗೆ ಟೈಮ್ ಸಿಗಂಗಿಲ್ಲ. ಸೊ ಹೀಗಾಗಿ ನಾನು ಮತ್ತು ರೋಶ್ನಿ ಇದನ್ನು ಥ್ರೆಡ್ಮಿಲ್ ತೊಗೊಂಡಿದ್ವಿ. ಸೊ ಜಸ್ಟ್ ಇಲ್ಲಿ ಬಟನ್ ಅದ. ಸೊ ಈ ಬಟನ್ ಆನ್ ಮಾಡಿದ್ವಿ ಅಂತಂದ್ರೆ ಆನ್ ಆತ, ಸೌಂಡ್ ಬರೋದೈತೆ ನೋಡ್ರಿ. ಆಮೇಲೆ ಇದು ಹೈಡ್ರಾಲಿಕ್ ಅದ. ನಾನು ನಿಮಗೆ ಲಾಸ್ಟ್ ಟೈಮ್ ಆ್ಯಕ್ಚುಲಿ ಹೇಳಿದ್ದೆ ಇದ್ರದ್ದು ಬಗ್ಗೆ. ಸೊ ಬಟನ್ ಒತ್ತಿದ್ದೆ ಅಂದ್ರೆ ಇದು ಫೋಲ್ಡೇಬಲ್ ಥ್ರೆಡ್ಮಿಲ್, ಜಸ್ಟ್ ಬಟನ್ ಒತ್ತಿದ್ರೆ ಕೆಳಗೆ ಹೋಗ್ತೈತಿ. ಸೊ ಎವ್ರಿ ಡೇ ನಮ್ಮ ಊರಾಗ ಈ ಎಕ್ಸರ್ಸೈಸ್ ಅದು ಮಾಡ್ಬೇಕಾತಂದ್ರೆ ನಾವು ಊರಿಗೆ ಹೋಗಿರ್ತೀನಲ್ಲ, ಅಲ್ಲಿ ರನ್ನಿಂಗ್ ಮಾಡಕ್ಕಂಥೇಳಿ ನಮ್ಮ ಮನೆ ಹಿಂದೆ ಒಂದು ದೊಡ್ಡ ಗ್ರೌಂಡ್ ಅದ. ಸೊ ಹೀಗಾಗಿ ಊರಿಗೆ ಹೋದಾಗ ನನಗೇನೂ ಪ್ರಾಬ್ಲಮ್ ಆಗಂಗಿಲ್ಲ. ಎಕ್ಸಾಕ್ಟ್ ನಮ್ಮ ಮನೆಯಿಂದ ಜಸ್ಟ್ ಒಂದು 100 ಮೀಟರ್ಗಿನ ದೊಡ್ಡ ಗ್ರೌಂಡ್. ನಾನು ಮತ್ತು ರೋಶ್ನಿ ಊರಿಗೆ ಹೋದಾಗಂತೂ ಡೈಲಿ ಅಲ್ಲಿ ವಾಕಿಂಗ್ ಹೋಗಿರ್ತೀವಿ. ಆಮೇಲೆ ಒಂದೊಂದು ಸಲ ಈವ್ನಿಂಗ್ ಹೋಗಿರ್ತೀವಿ, ಯಾಕಂದ್ರೆ ಅಷ್ಟು ಇದು ರಶ್ ಇರಂಗಿಲ್ಲ. ಸೊ ಇಲ್ಲಿ ಬೆಂಗಳೂರಾಗ, ಇಲ್ಲಿ ರಾಮಮೂರ್ತಿ ನಗರದಾಗ ನಾವೇನು ಅದೀವಲ್ಲ ಸದ್ಯಕ್ಕೆ. ಸೊ ಇಲ್ಲಿ ಜಸ್ಟ್ ಒಂದು 1 ಕಿಲೋಮೀಟರ್ಗೆ ಒಂದು ದೊಡ್ಡದು ಪಾರ್ಕ್ ಅದ. ಅಲ್ಲಿ ಒಂದು ನಡಬರ್ಕ್ ಫುಲ್ ಲೇಕ್ ಐತಿ. ಸೊ ಕೆರೆ ಸುತ್ತಮುತ್ತ ದೊಡ್ಡದು 360 ಡಿಗ್ರಿ ಹಿಂಗೆ ವಾಕಿಂಗ್ ಮಾಡಕ್ಕಂತ ಹೇಳಿ ಎಲ್ಲರಿಗೂ ಪಾತ್ ಮಾಡ್ಯಾರು. ಸಿಕ್ಕಾಪಟ್ಟೆ ಜನ ಬಂದಿರ್ತಾರೆ. ಬಟ್ ಅದರದ್ದು ಒಂದು ಏನು ಡಿಸ್ಅಡ್ವಾಂಟೇಜ್ ಏನೈತೆ ಅಂತಂದ್ರೆ, ಬೆಳಿಗ್ಗೆ ಅರೌಂಡ್ 5:30ಗೆ ಓಪನ್ ಆಗ್ತದೆ ಪಾರ್ಕ್. ಆಮೇಲೆ ಎಕ್ಸಾಕ್ಟ್ 10 ಗಂಟೆಗೆ 9 ಗಂಟೆಗೆ ಕ್ಲೋಸ್ ಆಗ್ತೈತಿ. ಆಮೇಲೆ ಈವ್ನಿಂಗ್ ಹೆಂಗಂದ್ರೆ 4 ಗಂಟೆಗೆ ಓಪನ್, 6 ಗಂಟೆಗೆ ಕ್ಲೋಸ್. ಸೊ ಇದು ನಮ್ಗೆ ಟೈಮಿಂಗ್ ಸೆಟ್ ಆಗೋತ್ತಾಗಿತ್ತು. ಸೊ ಬೇಡ ಅಂತ ಹೇಳಿ ನಾನು ಮತ್ತು ರೋಶ್ನಿ ಇದನ್ನು ಥ್ರೆಡ್ಮಿಲ್ ತೊಗೊಂಡು ಇದನ್ನು ಇಲ್ಲೇ ಮನ್ಯಾಗ ಡೈಲಿ ವಾಕಿಂಗ್ ಮಾಡ್ತಿರ್ತೀವಿ. ಸೊ ಎಷ್ಟೋ ಜನ ಇವು ಎಕ್ಸರ್ಸೈಸ್ ಎಕ್ವಿಪ್ಮೆಂಟ್ಸ್ ಏನಿರ್ತಾವಲ್ಲ, ಥ್ರೆಡ್ಮಿಲ್ ಆಮೇಲೆ ಡಂಬೆಲ್ಸ್ ತರಿಸ್ತಾರೆ ಆನ್ಲೈನ್ದಾಗ ತರಿಸೋದೈತಿ. ಒಂದು 4-5 ದಿನ ಅದನ್ನು ಯೂಸ್ ಮಾಡೋದೈತಿ, ಯೂಸ್ ಮಾಡಿ ಹಂಗೆ ಇಟ್ಬಿಡ್ತಾರೆ. ಸೊ ಅದಕ್ಕೆ
ಈ ಮೋಟಿವೇಶನ್ ಅಂತ ಏನಂತಾರಲ್ಲ, ಮೋಟಿವೇಶನ್ ಅನ್ನೋದಕ್ಕಿಂತ ಡಿಸಿಪ್ಲಿನ್ ಮನುಷ್ಯಾಗ ಭಾಳ ಇಂಪಾರ್ಟೆಂಟ್ ಆಗ್ತೈತಿ. ಮೋಟಿವೇಶನ್ ಅಂತಂದ್ರೆ ಈಗ ಏನೋ ಒಂದು ಸಾಂಗ್ ಕೇಳ್ತಿರ್ತೀರಿ, ಸಡನ್ನಾಗಿ ನಿಮ್ಗೆ ಮೋಟಿವೇಶನ್ ಬರ್ತೈತಿ ಎಕ್ಸರ್ಸೈಸ್ ಮಾಡಕ್ಕಂತ ಹೇಳಿ ಎಕ್ಸರ್ಸೈಸ್ ಮಾಡ್ತೀರಿ. ಬಟ್ ಸಾಂಗ್ ಇರಲಿಲ್ಲ ಅಂದ್ರೆ ಏನು ಮೋಟಿವೇಶನ್ ಇರಂಗಿಲ್ಲ. ಸೊ ಅದಕ್ಕೆ ಡಿಸಿಪ್ಲಿನ್ ಭಾಳ ಇಂಪಾರ್ಟೆಂಟ್. ಸೊ ಇಲ್ಲಿ ಮೈಂಡ್ ಒಳಗೆ ನೀವು ಏನು ಥಿಂಕ್ ಮಾಡ್ತೀರಲ್ಲ ಅದನ್ನು ನೀವು ಡಿಸಿಪ್ಲಿನ್ ಆಗಿ ಇಟ್ಕೊಂಡು ಯಾವುದೋ ಒಂದು ಹ್ಯಾಬಿಟ್ 21 ಡೇಸ್ 21 ದಿನ ನೀವು ಕಂಪ್ಲೀಟ್ ಮಾಡಿದ್ರಿ ಅಂತಂದ್ರೆ ನಿಮಗೆ ಅದು ಆಟೋಮೆಟಿಕ್ ಮಾಡಕ್ಕೆ ಹಸ್ತೈತಿ. ಸಪೋಸ್ ಈಗ ನಾ ಇದನ್ನೇ ಹೇಳಾಕತ್ತೀನಿ, ನಾ ಕಂಟಿನ್ಯೂ ಇದನ್ನು 21 ದಿನ ಮಾಡಿದ್ನಂತ ತಿಳ್ಕೊರಿ ಆಟೋಮೆಟಿಕ್ ನಾ ಅದನ್ನು ಕಂಟಿನ್ಯೂ ಮಾಡ್ತೀನಿ. ಸೊ ಯಾವುದಾದ್ರೂ ಈಗ ಜಿಮ್ ಹೋಗೋದಾತು, ಜಿಮ್ದಾಗ ಏನು ಮಾಡ್ತೀರಿ ನೀವು, ಅಡ್ಮಿಷನ್ ತೊಗೊತೀರಿ. ಫಸ್ಟಿಗೆ ಹೋಗಿ ಒಬ್ಬೊಬ್ರು ಏನು ಮಾಡ್ತಾರೆ, 1 ತಿಂಗಳು ಅಡ್ಮಿಷನ್ ತೊಗೊತಾರು, ಒಬ್ಬೊಬ್ರು 6 ತಿಂಗಳು ಅಡ್ಮಿಷನ್ ತೊಗೊತಾರು, ಒಬ್ಬೊಬ್ರು 1 ವರ್ಷಗಟ್ಟಲೆ ಅಡ್ಮಿಷನ್ ತೊಗೊತಾರೆ. ಸೊ ಹೀಗಾಗಿ ಫಸ್ಟಿಗೆ ಏನು ಮಾಡಿರಿ, 1 ತಿಂಗಳು ಅಡ್ಮಿಷನ್ ತೊಗೊಂಡು ನಿಮ್ಮನ್ನು ನೀವು ಟೆಸ್ಟ್ ಮಾಡ್ಕೊರಿ. ಎಷ್ಟು ದಿನ ನಾ ಕಂಟಿನ್ಯೂಸ್ ಹೋಗ್ಬೋದು, ಎಷ್ಟು ದಿನ ನಾ ಅದನ್ನು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ಬೋದು ಅಂಥೇಳಿ ನೀವು ಗೋಲ್ ಇಟ್ಕೊಂಡು ಅದನ್ನು ಫಸ್ಟಿಗೆ ನೀವು ಟೆಸ್ಟ್ ಮಾಡಿರಿ, ನಿಮ್ಮ ಬಾಡಿ ಹೆಂಗೆ ಅಡ್ಜಸ್ಟ್ ಆಗ್ತೈತೆ ಅಂಥೇಳಿ. ಅದ್ರ ಮೇಲೆ ನೀವು ನೆಕ್ಸ್ಟ್ ಕಂಟಿನ್ಯೂ ಮಾಡಿರಿ. ಸೊ ನ್ಯೂ ಇಯರ್ ಬಂತಂದ್ರೆ, ಹೊಸ ವರ್ಷ ಬಂತಂದ್ರೆ ಎಷ್ಟೋ ಜಿಮ್ಗಳು ಆಫರ್ ಇಟ್ಟಿರ್ತಾರೆ. 1 ವರ್ಷದ ನೀವು ಫೀಸ್ ತುಂಬಿದ್ರಂದ್ರೆ ಈ ಜಿಮ್ ಒಳಗೆ ನಿಮಗೆ ನಾವು ಇಷ್ಟು ಪರ್ಸೆಂಟೇಜ್ ಡಿಸ್ಕೌಂಟ್ ಕೊಡ್ತೀವಿ ಅಂಥೇಳಿ ಆಫರ್ ಇಟ್ಟಿರ್ತಾರೆ. ಎಷ್ಟೋ ಜನ ಹೋಗಿ 1 ವರ್ಷದ ಅಡ್ಮಿಷನ್ ಒಮ್ಮೆ ಮಾಡಿಬಿಡ್ತಾರೆ. ಬಟ್ ಅಂದ್ರೆ 1 ತಿಂಗಳು ಹೋಗ್ತಾರೋ 2 ತಿಂಗಳು ಹೋಗ್ತಾರೋ, ಇಂಥವ್ರು ಸಿಕ್ಕಾಪಟ್ಟೆ ನೋಡಿ ನಾನು ನಮ್ಮ ಫ್ರೆಂಡ್ ಸರ್ಕಲ್ದಾಗೂ ಭಾಳ ಅದಾರ ಹಿಂಗೆ. ಸೊ ಆದಷ್ಟು ನೀವು ಡಿಸಿಪ್ಲಿನ್ ನೀವು ಎಷ್ಟು ಇಟ್ಕೊತಿರಲ್ಲ, ಈ ಮೋಟಿವೇಶನ್ ಅನ್ನೋದಕ್ಕಿಂತ ನಾ ಹೇಳ್ದಂಗೆ ಡಿಸಿಪ್ಲಿನ್ ಭಾಳ ಇಂಪಾರ್ಟೆಂಟ್. ಸೊ ನಾ ಒಂದು ಡೈಲಿ ಒಂದು ಇದನ್ನು ಮುಂಜಾನೆ ಒಂದು ½ an hour ಥ್ರೆಡ್ಮಿಲ್ ವಾಕಿಂಗ್, ಫಾಸ್ಟ್ ವಾಕಿಂಗ್, ರನ್ನಿಂಗು ಇದ್ರ ಮೇಲೆ ಮಾಡಿರ್ತೀನಿ. ಸೊ ಇನಿಷಿಯಲಿ ಥ್ರೆಡ್ಮಿಲ್ ಒಳಗೆ ಸ್ಲೋ ವಾಕಿಂಗ್, ಫಾಸ್ಟ್ ವಾಕಿಂಗ್, ಆಮೇಲೆ ರನ್ನಿಂಗ್ 3 ಮೇಂಟೈನ್ ಮಾಡ್ಬೇಕು. ಈಗ ನೋಡಿರಿ, ನಾ ಈಗ ಜಸ್ಟ್ ವಾಕಿಂಗ್ ಮಾಡಕತ್ತ ಒಂದು 5 minutes ಆತ, ಈಗ ತೇಕ್ ಹತ್ತೈತಿ. ಸೊ ವಾಕಿಂಗ್ ಎಲ್ಲ ಮುಗಿಸ್ಕೊಂಡು, ಎಕ್ಸರ್ಸೈಸ್ ಎಲ್ಲ ಮುಗಿಸ್ಕೊಂಡು ಆಫೀಸಿಗೆ ಹೋಗ್ಬೇಕು ನಾನು. ಈಗ ಜಸ್ಟ್ ಎಕ್ಸರ್ಸೈಸ್ ಮುಗಿಸಿದೆ. ಸೊ ಎಕ್ಸಾಕ್ಟ್ 30 minutes ಮಾಡಿದೆ, ಟೈಮರ್ ಹಚ್ಚಿರ್ತೀನಿ ನಾನು. ಸೊ ಇದನ್ನು ಆಫ್ ಮಾಡ್ಬೇಕಂದ್ರೆ ಹೇಳ್ತೀನಿ ನೋಡಿರಿ. ಜಸ್ಟ್ ಏನಿಲ್ಲ, ಇಲ್ಲೊಂದು ಬಟನ್ ಅದ, ಈ ಬಟನ್ ಫಸ್ಟಿಗೆ ಆಫ್ ಮಾಡಿದ್ರಂದ್ರೆ ಇಲ್ಲಿದೆಲ್ಲ ಡಿಸ್ಪ್ಲೇ ಆಫ್ ಆಗ್ತೈತಿ. ಇದೆಲ್ಲ ಆಫ್ ಮಾಡಿದ್ಮೇಲೆ ಜಸ್ಟ್ ಇದನ್ನು ಮ್ಯಾಲೆ ಎತ್ತಿ ಹಿಂಗೆ ಪುಷ್ ಮಾಡಿದ್ರೆ ಮುಗೀತ, ಆಟೋಮೆಟಿಕ್ ಲಾಕ್ ಆಗ್ತದೆ. ಯಾಕಂದ್ರೆ ಇದು ಫೋಲ್ಡೇಬಲ್ ಥ್ರೆಡ್ಮಿಲ್. ಸೊ ಇದ್ರದ್ದು ಏನಾರ ಲಿಂಕ್ ಬೇಕಾಯ್ತಂದ್ರೆ ಡಿಸ್ಕ್ರಿಪ್ಷನ್ದಾಗ ಹಾಕಿರ್ತೀನಿ. ಸ್ವಲ್ಪ ಈಗ ತೇಕ್ ಹತ್ತದೈತಿ, ಸ್ನಾನ ಅದು ಮಾಡಿ ಆಫೀಸಿಗೆ ಹೋಗಕ್ಕೆ ರೆಡಿ ಆಗೋಣಂತ. ಗೈಸ್ ನೋಡಿರಿ, ರೆಡಿಯಾಗಿ ಬಂದೆ. ಸೊ ಆಫೀಸಿಗೆ ರೆಡಿ ಆಗೀನಿ. ರೋಶ್ನಿ ಆಲ್ರೆಡಿ ಹೋಗ್ಯಾಳ, ಕ್ಯಾಬ್ ಬಂದಿತ್ತು. ಎಕ್ಸಾಕ್ಟ್ 7:45 ಆಕಿದ ಡೈಲಿ ಕ್ಯಾಬ್ ಬರ್ತದೆ. ಸೊ ಹೀಗಾಗಿ ಡೈಲಿ ಆಕಿ ಕ್ಯಾಬಿಗೆ ಹೋಗಿರ್ತಾಳೆ. ಫ್ರೈಡೇ ಒಂದಿನ ಏನು ಮಾಡಿರ್ತಾಳು, ಕ್ಯಾಬ್ ಕ್ಯಾನ್ಸಲ್ ಮಾಡ್ಕೊಂಡು ಬೈಕ್ ತೊಗೊಂಡು ಹೋಗಿರ್ತಾಳು. ಸೊ ಆಕಿಗೆ ಎವ್ರಿ ವೀಕ್ ಒಂದ್ಸಲ ಬೈಕ್ ಹೊಡಿಲಿಲ್ಲ ಅಂದ್ರೆ ಸಮಾಧಾನ ಆಗಂಗಿಲ್ಲ. ಸೊ ಎವ್ರಿ ವೀಕ್ ಫ್ರೈಡೇ ಬೈಕ್ ತೊಗೊಂಡು ಹೋಗಿರ್ತಾಳು. ನಾ ಏನು ಮಾಡಿರ್ತೀನಿ, ಆಫೀಸ್ಗೆ ಹೋಗ್ಬೇಕಾಗಿತ್ತಂದ್ರೆ ಸ್ಕೂಟಿನ ತೊಗೊಂಡು ಹೋಗಿರ್ತೀನಿ. ಯಾಕಂದ್ರೆ ಗೇರ್ ತೆಗಿ, ಗೇರ್ ಹಾಕು, ಕ್ಲಚ್ ಹಿಡಿ, ಟ್ರಾಫಿಕ್ ಇತ್ತಂದ್ರೆ ನಾ ಆ್ಯಕ್ಚುಲಿ ಬೈಕ್ ತೊಗೊಂಡು ಹೋಗಂಗಿಲ್ಲ. ಟ್ರಾಫಿಕ್ ಇರಲಾರ್ದಾಗ ಅಂದ್ರೆ ಬೆಳಿಗ್ಗೆ 7 ಗಂಟೆಗೆ ಒಂದೊಂದ್ಸಲ ಹೋಗ್ತಿರ್ತೀನಿ ಆಫೀಸಿಗೆ, ಆವಾಗ ಬೈಕ್ ತೊಗೊಂಡು ಹೋಗಿರ್ತೀನಿ. ಉಳಿದ ಟೈಮ್ದಾಗ ಸ್ಕೂಟಿ ತೊಗೊಂಡು ಹೋಗಿರ್ತೀನಿ. ಸೊ ಈಗ ಆಫೀಸ್ಗೆ ಹೋಗೋ ಟೈಮ್ ಆಗೈತಿ. ಆ್ಯಕ್ಚುಲಿ ಇವತ್ತು ನಾ ಹೆಲ್ಮೆಟ್ಟಿಗೆ ಗೋಪ್ರೋ ಹಾಕೊಂಡು ಹೋಗಿ ಫುಲ್ ಕಂಪ್ಲೀಟ್ ಹೆಂಗದ ಟ್ರಾಫಿಕ್ ಇವತ್ತು, ಆಮೇಲೆ ವರಮಹಾಲಕ್ಷ್ಮಿ ಪೂಜೆಗೆ ಇವತ್ತು ಟ್ರಾಫಿಕ್ ಇರ್ತದನೋ ಇಲ್ಲೋ ಅಂತ ಹೇಳಿ ಸುಮ್ಮ ಹಂಗೆ ಒಂದು ಲಾಗ್ ಮಾಡ್ಬೇಕಂತ ಹೇಳಿ ಗೋಪ್ರೋ ಇದಕ್ಕೆ ಫಿಕ್ಸ್ ಮಾಡ್ಕೊಂಡು ಆಫೀಸಿಗೆ ಹೊಂಟೀನಿ. ಸೊ ಇದಂತೂ ನನಗೆ ಆಲ್ವೇಸ್ ಈ ಹೆಲ್ಮೆಟ್ಟಿಗೆ ಏನೈತಿಲ್ಲ, ಗೋಪ್ರೋದ ಮೌಂಟ್ ಆಲ್ವೇಸ್ ನನಗಿದು ಫಿಕ್ಸ್ ಇರ್ತೈತಿ ಈ ಹೆಲ್ಮೆಟ್ಟಿಗೆ. ಸೊ ಹೀಗಾಗಿ ಇದನ್ನು ಒಟ್ಟೆ ಬಿಚ್ಚಂಗಿಲ್ಲ. ಸೊ ಫಿಕ್ಸ್ ಮಾಡ್ತೇನಂತ ಈಗ ಗೋಪ್ರೋ, ಆಫೀಸಿಗೆ ಹೋಗೋಣಂತ. ಸೊ ಲೆಟ್ಸ್ ಗೋ. ನಾನು ಎವ್ರಿ ಟೈಮ್ ಆಫೀಸಿಗೆ ಬೈಕ್ ತೊಗೊಂಡು ಹೋಗ್ಬೇಕಾರೆ ಅದನ್ನು ಸ್ವಚ್ಛಂಗಿ ಒರೆಸಿ ಕ್ಲೀನ್ ಮಾಡಿನ ಗಾಡಿ ಹತ್ತಿರ್ತೀನಿ. ಯಾಕಂದ್ರೆ ನನಗೆ ಅದು ಕ್ಲೀನ್ ಇರಲಿಲ್ಲ ಅಂದ್ರೆ ನನ್ನ ಗಾಡಿ ಓಡ್ಸೋಕೆ ಮನ್ಸ ಬರೋಂಗಿಲ್ಲ. ಸೊ ನಿಮ್ಗೆ ತೋರಿಸ್ತೀನಂತ. ಸೊ ಇಲ್ಲಿ ನೋಡಿರಿ ಹಂಗೆ ಪಳ ಪಳ ಹೊಳೆ ಆಗ್ತದೆ. ಎಷ್ಟು ಚಂದ ನೀವು ಒರೆಸಿ, ಎಷ್ಟು ಚಂದ ಅದನ್ನು ನೀಟಾಗಿ ಕ್ಲೀನಾಗಿ ಮೇಂಟೈನ್ ಮಾಡಿರ್ತಾರಲ್ಲ, ಅಷ್ಟು ಚಂದ ನಿಮಗೆ ಗಾಡಿ ಹೊಡ್ಯೋಕೆ ಮನಸ್ಸು ಬರ್ತದೆ. ಸೊ ಎವ್ರಿ ಟೈಮ್ ನಾ ಏನು ಆಫೀಸಿಗೆ ಹೋಗ್ಬೇಕಾರೆ ಇದನ್ನೊಂದು ಪ್ರೊಸೆಸ್. ಯಾಕಂದ್ರೆ ನಾವು ಸಣ್ಣವರಿದ್ದಾಗ ನಮ್ಮ ಪಪ್ಪಾರದನ್ನು ನೋಡಿ ನಾವು ಹಿಂಗೆ ಭಾಳೆಲ್ಲ ಅದು ಕಲಿತೇವಿ. ಯಾಕಂದ್ರೆ ನಮ್ಮ ಪಪ್ಪಾರ ಸ್ಕೂಲಿಗದು ಹೋಗ್ಬೇಕಾದ್ರೆ ಈ ಇದು ಬೈಕ್ ಡೈಲಿ ಅದನ್ನು ಮುಂಜಾನೆನೂ ಒರೆಸವ್ರ,
ಆಮೇಲೆ ಸಂಜೆಗೆ ಮನೆಗೆ ಬಂದ್ಮೇಲೆ ಸಂಜೆಗೆ ಕರೆಕ್ಟ್ 6 ಗಂಟೆಗೆ 7 ಗಂಟೆಗೆ ಮತ್ತೊಂದು ಸಲ ಅದನ್ನ ಒರೆಸಿ ಕವರ್ ಹಚ್ಚಿ ಇಡ್ತಿದ್ರು. ಸೊ ಹೀಗಾಗಿ ನನಗೆ ಅದು ನೋಡಿ ರೂಢ ಆಗಿಬಿಟ್ಟದೆ. ಸೊ ಏನಾದ್ರೂ ಬೈಕ್ ಆಯ್ತು, ಸ್ಕೂಟಿ ಆಯ್ತು, ಕಾರ್ ಆಯ್ತು, ಎಲ್ಲೇ ನೀವು ಟ್ರಿಪ್ ಹೋಗ್ಬೇಕಾಯ್ತು, ಆಮೇಲೆ ಎಲ್ಲರೂ ಹೊರಗೆ ಹೋಗ್ಬೇಕಾದ್ರೂ ಮೊಬೈಲ್ ಕಾರು, ಬೈಕು, ಸ್ಕೂಟಿ ಎಲ್ಲ ಒರೆಸಿ ಆಮೇಲೆ ಹತ್ತಿರಿ. ನೀವು ಅದನ್ನು ಎಷ್ಟು ಚಂದ ಇಟ್ಕೊತೀರಿ ಅಷ್ಟು ಚಂದ ಬಾಳಿಕೆ ಜಾಸ್ತಿ ಜನ ಬರ್ತಾವೆ. ಇಲ್ಲ ನೀವು ತೊಗೊಂಡು ಅದನ್ನು ಹೆಂಗೆ ಬೇಕಾದಂಗೆ ಧೂಳು ಹೆಂಗೆ ಬೇಕಾದಂಗೆ ಒರೆಸ್ಲಾರ್ದ ಹತ್ತಿ ಅದನ್ನು ಯೂಸ್ ಮಾಡಿದ್ರಂದ್ರೆ ಅವು ನಿಮಗೆ ವಿದಿನ್ 2 ಇಯರ್ಸ್ 3 ಇಯರ್ಸ್ ಒಳಗೆ 5 ವರ್ಷ 6 ವರ್ಷ ಹಳೆ ಹೋಗಿರ್ತಾವಲ್ಲ ಕಾರ್ ಹಂಗೆ ಕಾಣಿಸ್ತದೆ. ಸೊ ನಂದಿದ್ದು ಡೈಲಿ ಅಂದ್ರೆ ವೀಕ್ಲಿ ನಾ ಏನಾರ ಬೈಕ್ ತೊಗೊಂಡು ಹೋಗ್ಬೇಕಾರೆ ನಂದಿದ್ದು ಹಾಬಿ ಐತಿ. ನನಗಿದು ಭಾಳ ಇಷ್ಟ ಆಕೈತಿ ಹಿಂಗೆಲ್ಲ ಮಾಡೋದ್ರಿಂದ. ಕ್ಲೀನ್ ಬೈಕ್ ಆಮೇಲೆ ಕಾರ್ ಆಮೇಲೆ ಸ್ಕೂಟಿ ಎಲ್ಲ ಹಿಂಗೆ ಕ್ಲೀನ್ ಮಾಡೋದು ನನಗೆ ಭಾಳ ಇಷ್ಟ ಆಕೈತಿ. ಓಕೆ, ಟೈಮ್ ಆಗೈತಿ, ಬಿಡೋಣಂತ, ಮತ್ತು ಟ್ರಾಫಿಕ್ ಆಗಿಬಿಡ್ತೈತಿ. ಗಾಡಿ ಈಗ ಜಸ್ಟ್ ಸ್ಟಾರ್ಟ್ ಮಾಡಿ ಆಫೀಸಿಗೆ ಹೊಂಟೇನಿ. ಇದು ನೋಡ್ರಿ, ನಮ್ಮ ಮನೆಯಿಂದ ಇಲ್ಲಿ ಜಸ್ಟ್ ನಾ ಓಣಿ ಒಳಗೆ ಹಾಸಿ ಹೋಗ್ಬೇಕಾದ್ರೆ ಎಲ್ಲರೂ ಇವತ್ತು ರಂಗೋಲಿ ಹಾಕಾಕತ್ತಾರು. ಯಾಕಂದ್ರೆ ಇವತ್ತು ದೊಡ್ಡ ಹಬ್ಬ ಕರ್ನಾಟಕ ಒಳಗೆ, ವರಮಹಾಲಕ್ಷ್ಮಿ ಪೂಜೆ. ಇಡೀ ಕರ್ನಾಟಕದಾದ್ಯಂತ ಎಲ್ಲ ಮನೆ ಒಳಗೂ ಇವತ್ತು ಲಕ್ಷ್ಮೀ ಹಬ್ಬದ ಪೂಜೆಗಳೆಲ್ಲ ಮಾಡ್ತಿರ್ತಾರೆ. ಆಮೇಲೆ ಗೌರ್ಮೆಂಟೂ ಇವತ್ತು ಹಾಲಿಡೇ ಐತಿ. ಆಲ್ಮೋಸ್ಟ್ ಸ್ಕೂಲ್ಗಳು, ಕಾಲೇಜ್ಗಳು, ಆಮೇಲೆ ಒಂದೊಂದು IT ಕಂಪ್ನಿಗಳು ಆಪ್ಷನಲ್ ಹಾಲಿಡೇ ಕೊಟ್ಟಾರ, ಒಬ್ಬೊಬ್ಬರು ಕೊಟ್ಟಿರಂಗಿಲ್ಲ. ಸೊ ಹೀಗಾಗಿ ಯಾರು ನೀವು ಹಬ್ಬ ಸೆಲೆಬ್ರೇಟ್ ಮಾಡೋಕತ್ತಿಲ್ಲಲ್ಲ, ಸೊ ಅವರೆಲ್ಲ ನೀವು ಆಫೀಸಿಗೆ ಹೋಗಿ ಆರಾಮ ಟೈಮ್ ಸ್ಪೆಂಡ್ ಮಾಡಿ ಬರ್ಬೋದು. ಸೊ ಹೀಗಾಗಿ ನಾನು ಮತ್ತು ರೋಶ್ನಿ ನಮ್ಮ ಊರಾಗನ ಹಬ್ಬ ಸೆಲೆಬ್ರೇಟ್ ಮಾಡಿರ್ತೀವಿ. ಮಂಗಳಗೌರಿ ಪೂಜೆ ಅಂತೂ ಆಕೆ ಮಾಡಕತ್ತಾಳು. ಹೀಗಾಗಿ ವರಮಹಾಲಕ್ಷ್ಮಿ ಪೂಜೆ ನಾವು ಮಾಡಿಲ್ಲ. ಒಂದೊಂದು ಸಲ ನಾ ಬೆಳಿಗ್ಗೆ ಜಲ್ದಿ ಯಾಕೆ ಬಿಟ್ಟಿರ್ತೀನಿ ಅಂತಂದರೆ ಟ್ರಾಫಿಕ್ ಅವಾಯ್ಡ್ ಮಾಡೋಕೆ. ಸೊ ಎಕ್ಸಾಕ್ಟ್ 5 ಗಂಟೆಗೆ ಎದ್ದು ಸ್ವಲ್ಪ ಇವೆಲ್ಲ ಎಕ್ಸರ್ಸೈಸ್ ಮಾಡಿ, ಆಮೇಲೆ ಸ್ನಾನ ಎಲ್ಲ ಮಾಡಿ, ಆಮೇಲೆ ನಾಷ್ಟ ಅಂತೂ ನಾನು ಮುಂಜಾನೆ ಮಾಡೋಂಗಿಲ್ಲ. ನಾ ಆ್ಯಕ್ಚುಲಿ ತಿನ್ನಕ್ಕೆ ಸ್ಟಾರ್ಟ್ ಮಾಡೋದನ್ನು ಆಫ್ಟರ್ 12 o'clock 12 ಗಂಟೆ ಮೇಲೆ ನಾನು ತಿನ್ನೋದು ಡೈರೆಕ್ಟ್ ಊಟ. ರೋಶ್ನಿ ಅಂತೂ ಎಲ್ಲ ಅಡುಗೆ ಬೆಳಿಗ್ಗೆ ಕಟ್ಕೊಂಡು ಹೋಗಿರ್ತಾಳು. ಒಂದೊಂದು ಸಲ ಆಫೀಸ್ದಾಗ ತಿಂದಿರ್ತಾಳು. ಆಫೀಸ್ದಾಗ ಬೋರ್ ಆತಂದ್ರೆ ಮನ್ಯಾಗೆಲ್ಲ ಮಾಡ್ಕೊಂಡು ಹೋಗಿರ್ತಾಳೆ. ಎದಕ್ಕೆ ನಾನು ಜಲ್ದಿ ಮುಂಜಾನೆ ಎದ್ದು ಹೋಗಿರ್ತೀನಿ ಅಂದ್ರೆ ಟ್ರಾಫಿಕ್ ಅವಾಯ್ಡ್ ಮಾಡೋ ಸಲುವಾಗಿ. ಬೆಂಗಳೂರಾಗ ನಿಮಗೂ ಗೊತ್ತಿರ್ತದೆ, ಬೆಳಿಗ್ಗೆ ನೀವು ಎಷ್ಟು ಜಲ್ದಿ ಎದ್ದು ಆಫೀಸಿಗೆ ರೆಡಿ ಆಗಿ ನೀವು ಆಫೀಸಿಗೆ ಹೋಗ್ತಿರಲ್ಲ, ಅಷ್ಟು ನಿಮಗೆ ಟ್ರಾಫಿಕ್ದಾಗ ನೀವು ಸಿಗಂಗಿಲ್ಲ, ಹೆಡ್ಡೇಕ್ ಇರೋಂಗಿಲ್ಲ. ಆರಾಮ್ ಶಾಂತವಾಗಿ ಹೋಗಿ ಶಾಂತಲೇ ಬರ್ತೀರಿ. ಆಮೇಲೆ ಇಲ್ಲಿ ನೋಡಿರಿ, ರಾಮಮೂರ್ತಿ ನಗರ ಒಳಗಿಂದ ನಾವು ಇದಕ್ಕೆ KR ಪುರಂ ಮೆಟ್ರೋ ಸ್ಟೇಷನ್ಗೆ ಹೋಗ್ಬೇಕಾದ್ರೆ ಇದು ITI ಗೇಟ್ ರೋಡ್. ಇಷ್ಟು ಗ್ರೀನರಿ ಅದೆಲ್ಲ ಹೇಳ್ತೀನಿ ಇಲ್ಲಿ. ಸೇಮ್ ಈ ರಾಜಾಜಿನಗರ ಆಮೇಲೆ ವಿಜಯನಗರ ಮಲ್ಲೇಶ್ವರಂದಾಗ ಹೆಂಗೆ ರೋಡ್ದಾಗಣ ಲೆಫ್ಟ್ ಸೈಡ್ ಮತ್ತು ರೈಟ್ ಸೈಡ್ ಮರಗಳೆಲ್ಲ ಅದಾವಲ್ಲ, ಅದೇ ಥರದ್ದು ಸೇಮ್ ವೈಬ್ಸ್ ಕೊಡ್ತೈತಿ. ಬಟ್ ಓನ್ಲಿ 1 ಕಿಲೋಮೀಟ್ರ್ 1.5 ಕಿಲೋಮೀಟ್ರ್ ಅಷ್ಟು ರೋಡ್ ಹಿಂಗೈತಿ. ಉಳಿದ ಕಡೆ ಅಂತೂ ನಿಮಗೆ ಗೊತ್ತಿರ್ತದೆ, ನೀವೆಲ್ಲ ನೋಡಿರ್ತೀರಿ. ಭಾಳ ಅಂದ್ರೆ ಭಾಳ ಸ್ವಲ್ಪ ಇನ್ನೂ ಡೆವಲಪ್ಮೆಂಟ್ ಆಗಬೇಕು. ಬೆಂಗಳೂರು ಅಂದ್ರೆ ಆ್ಯಕ್ಚುಲಿ ಏನೋ ಅಂತಾರಲ್ಲ, ಗ್ರೀನ್ ಸಿಟಿ ಅಂತ ಕರೀತಾರೆ. ಸೊ ಹೀಗಾಗಿ ಎಲ್ಲೆಲ್ಲಿ ಜಾಸ್ತಿ ಇವೆಲ್ಲ ಕೆರೆಗಳು ಎಲ್ಲ ಮುಚ್ಚಿ ಬಿಲ್ಡಿಂಗ್ ಎಲ್ಲ ಇವೆಲ್ಲ ಕಟ್ಟ್ಯಾರಲ್ಲ. ಸೊ ಅಲ್ಲೆಲ್ಲ ನೋಡ್ರಿ ನೀವು ಗಿಡಗಳು ಕಾಣಿಸಂಗಿಲ್ಲ. ನಾನು ನಿಮಗೆ ಬೆಸ್ಟ್ ಎಕ್ಸಾಂಪಲ್ ಹೇಳ್ಬೇಕಂತಂದ್ರೆ ಈ ಮಹದೇವಪುರದಿಂದ ಅಂದರೆ ಈ KR ಪುರಂ ಮೆಟ್ರೋ ಸ್ಟೇಷನಿಂದ ಸ್ಟಾರ್ಟ್ ಹಿಡ್ಕೊಂಡು ಅಪ್ ಟು ಇದು ಮಹದೇವಪುರ, ಆಮೇಲೆ ಮಾರತ್ಹಳ್ಳಿ, ಆಮೇಲೆ ಕಾಡುಬೇಸನಹಳ್ಳಿ, ಮುಂದೆ ಒಟ್ಟು ಯಾವ ನಿಮಗೆ ಗಿಡಗಳನ್ನ ಕಾಣಿಸಂಗಿಲ್ಲ. ಎಲ್ಲ ಕಾಂಕ್ರೀಟ್ ಬಿಲ್ಡಿಂಗ್ಗಳು ಕಾಣಿಸ್ತಾವೆ. ಯಾಕಂದ್ರೆ ಎಲ್ಲ ಕೆಡಿಬಿಟ್ಟಾರ್ರಿ. ಎಲ್ಲ ಕಿದ್ದಿದ್ದು ಕೆರೆಗಳೆಲ್ಲ ಮುಚ್ಚಿ ಸತ್ಯಾನಾಶ ಮಾಡಿ ಪೂರ್ತಿ ಎಲ್ಲ ಕಾಂಕ್ರೀಟ್ ಸಿಟಿ, ಕಾಂಕ್ರೀಟ್ ರೋಡ್ ಮಾಡಿಬಿಟ್ಟಾರ, ಕಾಂಕ್ರೀಟ್ ಬಿಲ್ಡಿಂಗ್ಗಳು. ಹೀಗಾಗಿ ಎಲ್ಲೂ ಗಿಡಗಳು ಕಾಣಿಸಂಗೇ ಇಲ್ಲ. ಬಟ್ ನೀವು ಸೆಂಟ್ರಲ್ ಬೆಂಗಳೂರದಾಗ ಹೋದ್ರಿ ಅಂದ್ರೆ, ನಾನು ಇದೇ ಹೇಳಿದ್ನಲ್ಲ ನಿಮಗೆ ಜಸ್ಟ್, ಎಲ್ಲ ಈ ಜಯನಗರ, ರಾಜಾಜಿನಗರ, ವಿಜಯನಗರ, ಮಲ್ಲೇಶ್ವರಂ, ಬಸವನಗುಡಿ ಆ ಕಡೆ ಹೋದ್ರೆ ಎಷ್ಟು ಗ್ರೀನ್ರಿ. ಬಟ್ ಅಲ್ಲೇನ IT ಕಂಪ್ನಿಗಳು ಇಲ್ಲ. ಎಲ್ಲ IT ಕಂಪ್ನಿಗಳೆಲ್ಲ ಇಲ್ಲೇ ಕಾಡುಬೇಸನಹಳ್ಳಿ, ಮಾರತ್ಹಳ್ಳಿ, ಬೆಳ್ಳಂದೂರು, ಎಲೆಕ್ಟ್ರಾನಿಕ್ ಸಿಟಿಗಳು ಎಲ್ಲ ಇಲ್ಲೇ IT ಕಂಪ್ನಿಗಳೆಲ್ಲ ಕಟ್ಟಿ ಪೂರ್ತಿ ಪ್ಯಾಕ್ ಮಾಡಿಬಿಟ್ಟಾರು. ಆಮೇಲೆ ಇದು ನೋಡಿರಿ, ಇಲ್ಲಿಂದ ನಾವು KR ಪುರಂ ಮೆಟ್ರೋ ಸ್ಟೇಷನ್ಗೆ ಹೋಗ್ಬೇಕಂದ್ರೆ ಇಲ್ಲಿ ಹೋಗಿ ಒಂದು ಯೂಟರ್ನ್ ತೊಗೋಬೇಕು. ಇದು ನೋಡಿರಿ ಎಷ್ಟು ಚಂದ. ಆ್ಯಕ್ಚುಲಿ ನಂದಿದ್ದು ಫೇವ್ರೇಟ್ ರೋಡ್ ರಾಮಮೂರ್ತಿ ನಗರ ಒಳಗೆ. ಡೈಲಿ ನಾವು ಆಫೀಸಿಗೆ ಹೋಗ್ಬೇಕಂತಂದ್ರೆ ಅಂದ್ರೆ ಮಂತ್ಲಿ ಏನು ನಾವು ಹೋಗ್ತಿರ್ತೀನಲ್ಲ ಆಫೀಸಿಗೆ, ನಮ್ಮದು ವೀಕ್ಲಿ 2 days ಅಥವಾ ಮಂತ್ಲಿ 8 days ಹಿಂಗೆ ಓದೋಗ್ತದೆ. ಸೊ ಹೋಗ್ಬೇಕಾದ್ರೆ ನಾನು ಈ ರೋಡಿಗೆ ಕಾಯಂ ಹಾಶ್ ಹೋಗಿರ್ತೀನಿ. ಈಗ ನಾವೇನು ಹೊಸ ಮನೆ ಶಿಫ್ಟ್ ಆಗಾಕತ್ತೀವಲ್ಲ, ಅದಂತೂ ಏನು ಜಸ್ಟ್ 3 kilometers ಐತಿ ನಮ್ಮದು ಆಫೀಸಿಂದ ನಮ್ಮದು ಹೊಸ ಮನೆ. ಬಟ್ ಈ ರೋಡ್ ಏನೈತಲ್ಲ ಭಾಳ ಮಿಸ್ ಮಾಡ್ಕೊತೀನಿ. ಯಾಕಂದ್ರೆ ಈ ರೋಡ್ ಭಾಳ ಕ್ಲೀನ, ಭಾಳ ನೀಟಿತ್ತು. ಆಮೇಲೆ ಆ ಲೆಫ್ಟ್ ಸೈಡ್ ಮತ್ತು ರೈಟ್ ಸೈಡ್ ಏನು ಮಾಡ್ತಿದ್ರು ಅಂದ್ರೆ ತರಕಾರಿ ಎಲ್ಲ ಮಾರ್ತಿದ್ರು. ಆಮೇಲೆ ರೈಟ್ ಸೈಡೆಲ್ಲ ಫ್ರೂಟ್ಸ್. ಇದೇನು ಫುಲ್ ಕಾಣತೈತಿಲ್ಲ ನಿಮ್ಗೆ ರೋಡೆಲ್ಲ,
ಆಫ್ಟರ್ 3:00 ಅಂದ್ರೆ ಮಧ್ಯಾಹ್ನ 3 ಗಂಟೆ ಆದಮೇಲೆ ಫುಲ್ ಎಲ್ಲ ಎಳನೀರು, ಆಮೇಲೆ ಎಲ್ಲ ಥರದ ಹಣ್ಣುಗಳು, ಆಮೇಲೆ ಇದಕ್ಕಿಂತ ಮುಂಚೆ ಅದು ಕೆ ಆರ್ ಪುರಮದ್ದು ಐ ಟಿ ಐ ಗೇಟ್ ಏನು ಬಂತಲ್ಲ, ಅಲ್ಲಂತೂ ಫುಲ್ ಫ್ಲವರ್ ಮಾರ್ಕೆಟ್. ಸಿಕ್ಕಾಪಟ್ಟಿ ಎಲ್ಲ ಥರದ ಫ್ಲವರ್ಸ್ನು ಎಲ್ಲ ಸಿಗ್ತಾವೆ ಇಲ್ಲಿ ಚೀಪ್ ರೇಟ್ದಾಗ. ಹೋಲ್ಸೇಲ್ ಮಾರ್ಕೆಟ. ಮುಂಜಾನೆ ನೀವು ಏನಾರ ಹೋದ್ರಿ ಅಂದ್ರೆ ಬೆಳಿಗ್ಗೆ ಅರೌಂಡ್ ವಿದಿನ್ 6:30 ಒಳಗೆ ನೀವು ಹೋದ್ರಿ ಅಂದ್ರೆ ನಿಮಗೆಲ್ಲ ಥರದ್ದು ಹೂವುಗಳು ಸಿಗ್ತಾವೆ. ನಾವು ಎವ್ರಿ ಟೈಮ್ ಅಂದರೆ ಎವ್ರಿ ವರ್ಷ ಪ್ರತಿ ವರ್ಷ ದೀಪಾವಳಿಗೆ ಆಮೇಲೆ ದಸರಾಕ್ಕೆ ಊರಿಗೆ ಹೋಗ್ಬೇಕಾದ್ರೆ ಎಲ್ಲ ಫ್ಲವರ್ಸ್ ಇಲ್ಲಿಂದನೇ ತೊಗೊಂಡು ಹೋಗ್ಬಿಟ್ಟಿರ್ತೀವಿ ಕಾರ್ದಾಗ. ಯಾಕಂದ್ರೆ ನಮ್ಮ ಊರಾಗ ಎಲ್ಲ ಫ್ಲವರ್ಸು ಈ ಥರದ್ದು ವೆರೈಟಿಗಳೆಲ್ಲ ಸಿಗಂಗಿಲ್ಲ, ಆಮೇಲೆ ಭಾಳ ಕಾಸ್ಟ್ಲಿ. ಇಲ್ಲೆಲ್ಲ ಹೋಲ್ಸೇಲ್ ಮಾರ್ಕೆಟ್ ಎಲ್ಲ, ಹೀಗಾಗಿ ನಾವು ಇಲ್ಲೇ ಬೈ ಮಾಡಿ ತೊಗೊಂಡು ಹೋಗಿರ್ತೀವಿ. ಸೊ ಇಲ್ಲಿ ಒಂದು ಯೂ ಟರ್ನ್ ಮಾಡಿಕೊಂಡು ಆಮೇಲಿನ ಇನ್ನೊಂದು ಯೂ ಟರ್ನ್ ಮಾಡ್ಕೋಬೇಕು. ಇಲ್ಲಿ ನಿಮಗೆ ತೋರಿಸ್ತೀನಿ ನೋಡ್ರಿ, ಇಂಡಿಯನ್ ಆಯಿಲದ್ದು ಪೆಟ್ರೋಲ್ ಪಂಪ್ ಬರ್ತದೆ ಕೆ ಆರ್ ಪುರಮ್ದಾಗ. ರಾಮಮೂರ್ತಿ ನಗರ ಒಳಗೆ ಯಾರ್ಯಾರು ಇರ್ತಿರಲ್ಲ ಅವ್ರಿಗೆಲ್ಲ ಗೊತ್ತಿರ್ತದೆ, ಇದು ಒನ್ ಆಫ್ ದಿ ವರ್ಸ್ಟ್ ರೋಡ. ಇಲ್ಲಿ ಏನಾರ ನೀವು ಬೆಳಿಗ್ಗೆ ಅರೌಂಡ್ 8:30, 9, 10 ಗಂಟೆಗೆ ಇಲ್ಲಿ ನೀವು ಈ ರೋಡ್ ಮೇಲೆ ಟ್ರಾವೆಲ್ ಮಾಡಕ್ಕೆ ಹತ್ತಿದ್ರಂದ್ರೆ ಈ ರೋಡ್ ಸಿಕ್ಕಾಪಟ್ಟಿ ಬ್ಲಾಕ್ ಇರ್ತೈತಿ. ನಿಮಗೆ ಈ ಥರದ ಖಾಲಿ ರೋಡ್ ನೋಡಕ್ಕೆ ಸಿಗಂಗೆ ಇಲ್ಲ. ಸೊ ಅದ್ರ ಸಲುವಾಗಿ ನಾನು ಬೆಳಿಗ್ಗೆ ಎದ್ದು ಆಫೀಸಿಗೆ ಎದಕ್ಕೆ ಜಲ್ದಿ ಹೋಗ್ತೇನಂತಂದ್ರೆ ಇದ್ರ ಸಲುವಾಗಿನ ಟ್ರಾಫಿಕ್ ಅವಾಯ್ಡ್ ಮಾಡೋಕೆ. ಆಮೇಲೆ ಈ ರೋಡ್ ಏನೈತಲ್ಲ, ಎಸ್ಪೆಷಲಿ ನಾನು ನಿಮಗೆ ಹೇಳ್ದಂಗೆ ಒಂದು ಸಲ ನಿಮ್ಗೆ ತೋರಿಸ್ತೇನಂತ ಟ್ರಾಫಿಕ್ದಾಗ ಹೋಗಿ ಈ ರೋಡ್ ಹೆಂಗೆ ಬ್ಲಾಕ್ ಆಗಿರ್ತೈತೆ ಅಂಥೇಳಿ. ರಾಮಮೂರ್ತಿ ನಗರದಾಗ ಯಾರ್ಯಾರು ಅದಾರಲ್ಲ ಅವ್ರಿಗೆಲ್ಲರಿಗೂ ಗೊತ್ತಿರ್ತದೆ. 9 ಗಂಟೆ 10 ಗಂಟೆಗೆ ನೀವು ಯಾರು ಆಫೀಸಿಗೆ ಹೋಗ್ತಿರಲ್ಲ, ಈ ರೋಡ ಇಷ್ಟು ಖಾಲಿ ಅಂತೂ ನೋಡೋಕೆ ಚಾನ್ಸೇ ಇಲ್ಲ. ಸಿಕ್ಕಾಪಟ್ಟಿ ಪೂರ್ತಿ ಬ್ಲಾಕ್ ಆಗಿರ್ತೈತಿ. ಯಾಕಪ್ಪ ಅಂತಂದ್ರೆ ಇಲ್ಲಿ ಅಲ್ಟರ್ನೇಟ್ ರೋಡೇ ಇಲ್ಲ ಇದಕ್ಕೆ. ಇದೇನು ಒಂದು ರೈಲ್ವೆ ಬ್ರಿಡ್ಜ್ ಬರ್ತೈತಿ ಇಲ್ಲಿ, ಅಂಡರ್ ಪಾಸ್. ಆ ರೈಲ್ವೆ ಬ್ರಿಡ್ಜ್ ಕೆಳಗೆ ನೀವು ಹಾಸಿನೂ ಹೋಗ್ಬೇಕು, ಅದು ಬಿಟ್ಟರೆ ಬೇರೆ ಅಲ್ಟರ್ನೇಟ್ ರೋಡೇ ಇಲ್ಲ. ಆಮೇಲೆ ಇಲ್ಲಿ ನಿಮಗೆ ಬರೀ ಕಾರ್ಗಳು ಅಷ್ಟೇ ಅಲೋ ಅದಾವು, ಬಸ್ಸುಗಳು ಟ್ರಕ್ಗಳು ಏನೂ ಅಲೋವಿಲ್ಲ. ಯಾಕಪ್ಪ ಅಂತಂದ್ರೆ ಅಲ್ಲಿ ಪೂರ್ತಿ ಒಂದು ದೊಡ್ಡ ರಾಡ್ ಹಾಕಿಬಿಟ್ಟಾರ. ಹೀಗಾಗಿ ಅಲ್ಲಿ ಬಸ್ಸು ಆಮೇಲೆ ಟ್ರಕ್ಗಳು ಇಲ್ಲಿ ಹೋಗೋಕೆ ಚಾನ್ಸೇ ಇಲ್ಲ. ಸೊ ಹೀಗಾಗಿ ಟ್ರಾಫಿಕ್ ಅಗದಿ ಮಸ್ತ್ ಕಡಿಮೆ ಐತೆ ಅಂತ ಹೇಳಿ ಇವತ್ತು ಬೈಕ್ ಆರಾಮ್ ಹೊಡ್ಯಾಕೆ ಮಜಾ ಬರೋದೈತಿ ನನಗೆ. ಇಲ್ಲಿ ಬಂದು ಮತ್ತೆ ಇಲ್ಲಿ ಇದು ರೈಲ್ವೆ ಬ್ರಿಡ್ಜ್, ಈ ರೈಲ್ವೆ ಬ್ರಿಡ್ಜ್ ಕೆಳಗೆ ಅಂಡರ್ ಪಾಸ್ ಹೋಗಿ ಮತ್ತೆ ಯೂ ಟರ್ನ್ ತೊಗೋಬೇಕು. ಯೂ ಟರ್ನ್ ತೊಗೊಂಡಾಗ ನಿಮ್ಗೆ ಕೆ ಆರ್ ಪುರಮ್ ಮೆಟ್ರೋ ಸ್ಟೇಷನ್ ಏನೈತಲ್ಲ ಅಲ್ಲಿ ಕಾಣಿಸ್ತದೆ. ಅದಕ್ಕಿಂತ ಮುಂಚೆನೇ ಮಾದೇವಪುರ ರೋಡ್ ಏನೈತಲ್ಲ ಹಂಗೆ ಹೋಗಿ ನಾವು ಆಫೀಸಿಗೆ ಹೋಗ್ಬೇಕು. ಸೊ ಮೆಟ್ರೋ ಕನ್ಸ್ಟ್ರಕ್ಷನ್ ನೋಡ್ರಿ ಬೆಂಗಳೂರಾಗ ಮೊದಲು ಎಲ್ಲೆಲ್ಲಿ ಮೇನ್ ಮೆಟ್ರೋ ಮಾಡಬೇಕಾಗಿತ್ತಲ್ಲ ಅಲ್ಲೇ ಮಾಡಿಲ್ಲ ಇವರು ಫಸ್ಟಿಗೆ. ಅಂದರೆ ಈ ಮಾರತಹಳ್ಳಿ, ಬೆಳ್ಳಂದೂರು, ಕಾಡುಬೇಸನಹಳ್ಳಿ, ಮಾದೇವಪುರ ಇಲ್ಲೆಲ್ಲ ನೀವು ಮೊದಲು ಮೆಟ್ರೋ ಸ್ಟೇಷನ್ ಮಾಡಬೇಕಾಗಿತ್ತು. ಗೌರ್ಮೆಂಟ್ದವ್ರು ಹೆಂಗೆ ಡಿಸಿಷನ್ ತೊಗೊಂಡ್ರು ಏನು ಅನ್ನೋದು ನಮಗೂ ಗೊತ್ತಿಲ್ಲ. ಮೊದಲು ಹೋಗಿ ಆ ಸೆಂಟ್ರಲ್ ಬೆಂಗಳೂರದಾಗ ಅಂದರೆ ಈ ಮೆಜೆಸ್ಟಿಕ್, ಆಮೇಲೆ ವಿಜಯನಗರ, ರಾಜಾಜಿನಗರ ಯಾವಾಗ ಒಂದು 7 ವರ್ಷದಿಂದ 8 ವರ್ಷದಿಂದ ಅವಾಗೆಲ್ಲ ಮೆಟ್ರೋ ಆಗೈತೆ. ಬಟ್ ಇಲ್ಲಿ ಅದಕ್ಕೆ ನೀವು ಅಂದರೆ ಗೌರ್ಮೆಂಟ್ದವ್ರು ಎದಕ್ಕೆ ಫೋಕಸ್ ಮಾಡಲಿಲ್ಲ ಅನ್ನೋದು ನನಗಂತೂ ಅರ್ಥ ಆಗಲಿಲ್ಲ. ಯಾಕಂದ್ರೆ ಎಷ್ಟೋ ಐ ಟಿ ಕಂಪ್ನಿಗಳು ಆಮೇಲೆ ಜಾಸ್ತಿ ಟ್ರಾಫಿಕ್ ಆಗೋದು ಎಲ್ಲ ಇಲ್ಲೇ ಹೆಬ್ಬಾಳ, ಆಮೇಲೆ ಮಾರತಹಳ್ಳಿ ಎಲ್ಲ ಇಲ್ಲೇ ಜಾಸ್ತಿ ಟ್ರಾಫಿಕ್ ಆಗೋದು. ಇಲ್ಲಿ ಅದಕ್ಕೆ ಮೆಟ್ರೋ ಕನ್ಸ್ಟ್ರಕ್ಷನ್ ಫಸ್ಟಿಗೆ ಸ್ಟಾರ್ಟ್ ಮಾಡಲಿಲ್ಲ ಅನ್ನೋದು ಈಗೂ ನನ್ನ ತಲೆ ಒಳಗೆ ಭಾಳ ಕ್ವಶನ್ ಅದ. ಹೇಳಕ್ಕೆ ಬರೋಂಗಿಲ್ಲ ಈ ಗೌರ್ಮೆಂಟ್ದವ್ರು ಹೆಂಗೆ ಡಿಸಿಷನ್ ತೊಗೊತಾರೆ ಹೆಂಗೆ ಅಂತೇಳಿ. ಇದು ನೋಡಿರಿ, ಇದು ಕೆ ಆರ್ ಪುರಮ್ ಮೆಟ್ರೋ ಸ್ಟೇಷನ್ನ ಮತ್ತು ವೈಟ್ ಫೀಲ್ಡ್ಗೆ ಹೋಗೋದು ಇದು ಬ್ರಿಡ್ಜ್. ಆಮೇಲೆ ಇಲ್ಲಿ ಮುಂದೆ ಹೋದ್ಮೇಲೆ ಕೆ ಆರ್ ಪುರಮದ್ದು ಏನೇ ಮೆಟ್ರೋ ಸ್ಟೇಷನ್ ಐತಲ್ಲ ಅದ್ರ ಕೆಳಗನ ಒಂದು ಇನ್ನೊಂದು ಮೆಟ್ರೋ ಲೈನ್ ಮಾಡ್ಯಾರ. ಅದು ಸೀದಾ ಎಲ್ಲಿ ಹೋಗ್ತೈತೆ ಅಂದ್ರೆ ನಾನು ಹೇಳಿದ್ನಲ್ಲ ಮಾದೇವಪುರ ಆಮೇಲೆ ಮಾರತಹಳ್ಳಿ ಇದು ಕನೆಕ್ಟಿವಿಟಿ. ಇಲ್ಲಿ ಏನು ಮೇಲೆ ಕಾಣತೈತಲ್ಲ ಇದು ಮಾರತಹಳ್ಳಿ ಬ್ರಿಡ್ಜ್ದಿಂದ ಪಾಸಾಗಿ ಮುಂದೆ ಹಂಗೆ ಮೆಟ್ರೋ ಕನೆಕ್ಟ್ ಆಗ್ತೈತಿ. ಇದು ಮಾರತಹಳ್ಳಿ ಬ್ರಿಡ್ಜ್ ಅಂದ್ರೆ ನೋಡ್ರಿಪ್ಪ ಎಲ್ಲರಿಗೂ ಇಲ್ಲಿ ಮನೆದೇವ್ರು ಇದ್ದಂಗೆ ಅದ. ಐ ಟಿ ಕಂಪ್ನಿಗಳು ಏನೇನದವಲ್ಲ ಇದೆಲ್ಲ ಮನೆದೇವ್ರು ಇದ್ದಂಗೆ. ಎಲ್ಲರೂ ಇಲ್ಲಿ ಒಂದು ಕೈ ಮುಕ್ಕೊಂಬಿಡ್ರಿ, ನಮಸ್ಕಾರ, ಒಂದು ದೊಡ್ಡ ನಮಸ್ಕಾರ ಹೇಳಿಬಿಡ್ರಿ ಮಾರತಹಳ್ಳಿ ಬ್ರಿಡ್ಜಿಗೆ. ಯಾಕಂದ್ರೆ ಮಾರತಹಳ್ಳಿ ಬ್ರಿಡ್ಜ್ ಬಂತಂದ್ರೆ ಎಲ್ಲರಿಗೂ ಕುತ್ತಿಗೆಗೆ ಬಂದಂಗೆ ಆಗಿಬಿಡ್ತೈತೆ. ಯಾಕಂದ್ರೆ ಇಲ್ಲಿ ಈ ರೋಡದಾಗ ಸಿಕ್ಕಾಪಟ್ಟಿ ಟ್ರಾಫಿಕ್ ರೀ. ಯಾರ್ಯಾರಿಗೆ ಇಲ್ಲಿ ಮಾರತಹಳ್ಳಿ ಬ್ರಿಡ್ಜ್ ದಾಟಿ ಪಾಸಾಗಿ ಆಫೀಸಿಗೆ ಹೋಗ್ತಿರಲ್ಲ ಅವ್ರಿಗೆಲ್ಲರಿಗೂ ಗೊತ್ತಿರ್ತೈತಿ. ಈ ರೋಡ ಬೆಳಿಗ್ಗೆ 9 ಗಂಟೆಗೆ ಆದಮೇಲೆ ಅಂದರೆ 8:30 ಹಿಡ್ಕೊಂಡು 8:30, 9 ಗಂಟೆ, 10 ಗಂಟೆ, 11 ಗಂಟೆ ಈವ್ನಿಂಗ್ ತನಕ ಈ ರೋಡ್ ಸಿಕ್ಕಾಪಟ್ಟಿ ಟ್ರಾಫಿಕ್ ಇರ್ತದೆ. ಬಟ್ ಮೂವ್ ಆಗ್ತಿರ್ತೈತಿ. ಇಲ್ಲಿ ಇನ್ನೊಂದು ವಿಶೇಷ ಏನಂದ್ರೆ ಈ ರೋಡದಾಗ ಸಿಗ್ನಲ್ ಬರೋಂಗಿಲ್ಲ. ಸಿಗ್ನಲ್ ಒಂದು ಇಲ್ಲ. ಅದೇ ಕಾರಣಕ್ಕಾಗಿನ ಸ್ವಲ್ಪ ಏನಾಗ್ತಿತ್ತು, ಇಲ್ಲಿ ಕಾರ್ಗಳ ಬೈಕ್ಗಳೆಲ್ಲ ಮೂವ್ ಆಗ್ತಿರ್ತಾವೆ. ಸಪೋಸ್ ಈ ರೋಡ್ದಾಗ ಏನಾರ ಸಿಗ್ನಲ್ಗಳು ಇದ್ದು ಅಂದ್ರೆ ಇನ್ನೂ ಅನ್ನಾವತ್ತು ಟ್ರಾಫಿಕ್ ಆಕೈತಿ ಇಲ್ಲಿ. ಅದಂತೂ ಎಕ್ಸ್ಪ್ಲೇನ್ ಮಾಡೋಕ್ಕೆ ಚಾನ್ಸೇ ಇಲ್ಲ. ಸೊ ಇದು ಲೆಫ್ಟ್, ನಾ ಇಲ್ಲಿ ಲೆಫ್ಟ್ ತೊಗೊಂಡೆ ಅಂದ್ರೆ ನನ್ನ ಆಫೀಸ್ ಒಳಗೆ ಎಂಟ್ರಿ ಆಗೋದು. ಟೋಟಲ್ 1, 2, 3 ಎಂಟ್ರಿ ಗೇಟ್ ಅದಾವು. 3 ಐ ಥಿಂಕ್ 4 5 ಎಂಟ್ರಿ ಗೇಟ್ ಅದಾವು. ಎಕ್ಸಾಕ್ಟ್ ಗೊತ್ತಿಲ್ಲ ನನಗೆ. ಸಿಕ್ಕಾಪಟ್ಟಿ ಗೇಟ್ಸ್ ಅದಾವೆ ಇಲ್ಲಿ. ಎಂಟ್ರಿ ಯಾವುದು ಎಕ್ಸಿಟ್ ಯಾವುದು ಅಂತ ಒಂದು ಸಲ ಭಾಳ ಕನ್ಫ್ಯೂಸ್ ಆಗಿಬಿಡ್ತದೆ ನನಗಂತ. ಅಷ್ಟ ಅಂತಲ್ಲ,
ಎಲ್ಲ ಏನು ಐ ಟಿ ಪಾರ್ಕ್ಗಳು ಅದಾವಲ್ಲ, ಈ ಎಂಟ್ರಿ ಗೇಟ್ ಎಕ್ಸಿಟ್ ಗೇಟ್ ಅನ್ನೋವು ಭಾಳ ಅಂದ್ರೆ ಭಾಳ ಕನ್ಫ್ಯೂಸ್ ಆಗಿಬಿಡ್ತಾವೆ. ಎಸ್ಪೆಷಲಿ ಈ ಝೊಮ್ಯಾಟೋದವ್ರು ಏನಾರ ನಾವು ಆರ್ಡರ್ ಮಾಡಿರ್ತೀವಲ್ಲ, ಝೊಮ್ಯಾಟೋದವ್ರು ಆ್ಯಕ್ಚುಲಿ ಬಂದ್ರೆ ನಮ್ಮ ಆಫೀಸ್ದಾಗ ಒಳಗೆ ಅಲೌ ಇಲ್ಲ. ಅದನ್ನು ನಾವು ಹೋಗಿ ಎಂಟ್ರಿ ಗೇಟ್ ಅಥವಾ ಎಕ್ಸಿಟ್ ಗೇಟ್ಗಳನ್ನ ಹೋಗಿ ಕಲೆಕ್ಟ್ ಮಾಡ್ಕೋಬೇಕು. ಝೊಮ್ಯಾಟೋದವ್ರಿಗೆ ಕಾಲ್ದಾಗ ಮಾತಾಡಿ ಅವ ಒಂದು ಬೇರೆ ಗೇಟಿಗೆ ಹೋಗೇ ನಿಂತಿರ್ತಾನೆ, ನಾವೊಂದು ಬೇರೆ ಗೇಟಿಗೆ ಹೋಗೇ ನಿಂತಿರ್ತೀನಿ. ಸಿಕ್ಕಾಪಟ್ಟಿ ಸಿಟ್ಟು ಬಂದಿರ್ತೈತಿ ಒಂದೊಂದು ಸಲ. ಯಾವುದು ಎಂಟ್ರಿ ಗೇಟು, ಯಾವ ಎಕ್ಸಿಟ್ ಗೇಟು, ಗೇಟ್ ನಂಬರ್ 10, 11, 12 ಹಿಂಗೆ ನಂಬರ್ ಹಾಕಿರ್ತಾರೆ. ಒಂದೊಂದು ಸಲ ಗೊತ್ತಾಗಂಗಿಲ್ಲ. ನಮ್ಮದಂತೂ ಐ ಟಿ ಪಾರ್ಕ್ ನೋಡ್ರಿ, ಮುಂಜಾನೆ ಯಾರೂ ಇಲ್ಲ, ಫುಲ್ ಖಾಲಿ ಐತಿ. ಯಾಕಂದ್ರೆ ಎಲ್ಲರೂ ಆಫೀಸಿಗೆ ಬರೋದು ಆಲ್ಮೋಸ್ಟ್ 9:30, 10 ಗಂಟೆಗೆ, 11 ಗಂಟೆಗೆ ಹಿಂಗೆ ಬರ್ತಾರೋ. ನಾ ಜಲ್ದಿ ಬಂದಿರ್ತೀನಿ. ಯಾಕಂತಂದ್ರೆ ಟ್ರಾಫಿಕ್ ದಾಗ ಹೋಗಿ ಸಿಕ್ಕೊಂಡು ಹೋಗೋದು ನನಗೆ ಆಫೀಸ್ದಾಗ ಒಟ್ಟು ಲೈಕ್ ಆಗಂಗಿಲ್ಲ. ಸೊ ಹೀಗಾಗಿ ಆರಾಮ ಟ್ರಾಫಿಕ್ ಅವಾಯ್ಡ್ ಮಾಡಿ ಬೆಳಿಗ್ಗೆ ಅದು ಜಲ್ದಿ ಬಂದಿರ್ತೀನಿ ಅಂತ. ಆಮೇಲೆ ಇಲ್ಲೇನು ಕಾಣಿಸತ್ತಿಲ್ಲ, ಲೆಫ್ಟ್ ಸೈಡ್ ಎಲ್ಲ ಬಿಲ್ಡಿಂಗ್ಸ್ಗಳೆಲ್ಲ ಇವು ಸಿಸ್ಕೋ ಕಂಪ್ನಿದು ಬಿಲ್ಡಿಂಗ್ಸ್ ಎಲ್ಲ ಓನ್ ಮಾಡಿಬಿಟ್ಟಾರೆ ಇಲ್ಲಿ, ಅಂದ್ರೆ ಅವರ ಪರ್ಚೇಸ್ ಮಾಡಿಬಿಟ್ಟಾರ. ಸೊ ಹೀಗಾಗಿ ಅಲ್ಲಿ ಫ್ರಂಟ್ ಕಾಣಿಸತ್ತಿಲ್ಲ, ಅದು ಸಿಸ್ಕೋದು ದೊಡ್ಡ ಬಿಲ್ಡಿಂಗ್. ರೈಟ್ ಸೈಡ್ ಎಲ್ಲ ವಾಲ್ಮಾರ್ಟ್. ಇಲ್ಲಿ ನೋಡ್ರಿ ಎಲ್ಲ ಮಸ್ತ್ ಕಾರಂಜಿ ಎಲ್ಲ ಹೆಂಗೆ ಮಾಡ್ಯಾರು. ಆಮೇಲೆ ಇಲ್ಲಿ ನಾವು ನಮ್ದು ಐ ಡಿ ಕಾರ್ಡ್ ತೋರಿಸ್ಬೇಕು, ಅವಾಗ ಒಳಗೆ ಬಿಡ್ತಾರೆ. ಸೊ ಇದು ಏನು ಬರ್ತೈತಿಲ್ಲ ನಮ್ದು ಇದು ಸೆಸ್ನಾ ಬಿಸ್ನೆಸ್ ಪಾರ್ಕ್ ಆದಮೇಲೆ ಎಂಬಸಿ ಟೆಕ್ ವಿಲೇಜ್, ಆಮೇಲೆ ಜೆ ಪಿ ಮೊರ್ಗನ್, ಆಮೇಲೆ ಗ್ಲೋಬಲ್ ಟೆಕ್ ಪಾರ್ಕ್, ಆಮೇಲೆ ಇಂಟೆಲ್, ಅದಾದಮೇಲೆ ಎಕೋ ಸ್ಪೇಸ್, ಎಕೋ ವರ್ಲ್ಡ್, ಇವೆಲ್ಲ ಸಾಲ್ಕ ಎಲ್ಲ ಐ ಟಿ ಪಾರ್ಕ್ಗಳನ್ನು ಸಾಲ್ಕ ಒಂದೊಂದು ಸ್ಟಾರ್ಟ್ ಅದಾವು. ಆಮೇಲೆ ನಾ ಹೇಳ್ದಂಗೆ ನೀವು ನೋಡಿರಿ, ಅಬ್ಸರ್ವ್ ಮಾಡಿರಿ, ಈ ರೋಡ್ದಾಗ ಬರ್ಬೇಕಾದ್ರೆ ನಿಮಗೆ ಇಲ್ಲಿ ಬೆಳ್ಳಂದೂರು, ಆಮೇಲೆ ಇವೆಲ್ಲ ಬರ್ಬೇಕಾದ್ರೆ ನಿಮಗೆ ಗಿಡಗಳೆಲ್ಲ ಮರಗಳೆಲ್ಲ ಜಾಸ್ತಿ ಸಿಗಂಗಿಲ್ಲ. ಯಾಕಂದ್ರೆ ಎಲ್ಲ ಕಾಂಕ್ರೀಟ್, ಎಲ್ಲ ಬಿಲ್ಡಿಂಗ್ ಎಬಿಸಿ ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಕಟ್ಟಿಬಿಟ್ಟಾರ. ಇದು ನಮ್ಮದು ಪಾರ್ಕಿಂಗದ್ದು ಏರಿಯಾದವನು ಹೋಗ್ಬೇಕಾರೆ ಒಂದೊಂದು ಸಲ ಭಾಳ ಕನ್ಫ್ಯೂಸ್ ಆಗಿಬಿಡ್ತೈತಿ. ಬಟ್ ಫಸ್ಟ್ ಟೈಮ್ ಬಂದಾಗಂತೂ ನನಗೆ ಭಾಳ ಕನ್ಫ್ಯೂಸ್ ಆಗಿಬಿಟ್ಟಿತ್ತು. ಇದು ನಮ್ಮದು ಆಫೀಸಿದ್ದು ಪಾರ್ಕಿಂಗ್ ಏರಿಯಾ. ಹೋಗಿ ಮಸ್ತ್ ಬೈಕ್ ಪಾರ್ಕ್ ಮಾಡಿ ನೋಡ್ರಿ, ಬರೀ ಒಂದು ಕಾರ್ ಬಂದದ. ಬೆಳಿಗ್ಗೆ ಯಾರೂ ಇಲ್ಲ. ಸೊ ನನಗೆ ಹಿಂಗೆ ಬರೋದಂದ್ರೆ ಭಾಳ ಇಷ್ಟ. ಮಸ್ತ್ ಈಗ ಬೈಕ್ ಪಾರ್ಕ್ ಮಾಡಿ ಆಫೀಸಿದ್ದು ಕೆಲಸ ಎಲ್ಲ ಮುಗಿಸ್ಕೊಂಡು ಮತ್ತು ಮನೆಗೆ ಹೋಗ್ಬೇಕಾರೆ ನಿಮಗೆ ಜೊತೆ ಎಲ್ಲ ಮಾತಾಡ್ತೇನಂತ. ಓಕೆ, ಬೈ ಗೈಸ್. ಹಾಯ್ ಗೈಸ್. ಸೊ ಆಫೀಸ್ದೆಲ್ಲ ಕೆಲಸ ಮುಗಿಸ್ಕೊಂಡು ಆಫೀಸಿಂದ ಬಿಟ್ಟೆ. ಬಟ್ ನನಗೆ ಹಿಂಗೆ ಆಫೀಸ್ದಾಗೆಲ್ಲ ಲಾಗ್ಸ್ ಮಾಡೋದು, ವಿಡಿಯೋಸ್ ಮಾಡೋದು ನನಗೆ ಲೈಕ್ ಆಗಂಗಿಲ್ಲ. ಸೊ ಹೀಗಾಗಿ ನಾ ಒಟ್ಟು ಔಟ್ ಆಫ್ ಆಫೀಸ್ ಮನುಷ್ಯ. ನಾನು ಏನೋ ವಿಡಿಯೋಸು, ಲಾಗ್ಸು, ಆಮೇಲೆ ರೀಲ್ಸು, ಎನಿಥಿಂಗ್, ಆಮೇಲೆ ಫೋಟೋಶೂಟು ನಾ ಒಟ್ಟು ಇಂಥವು ಆಫೀಸ್ದಾಗ ಮಾಡೋಕೆ ಹೋಗಂಗಿಲ್ಲ. ಬಟ್ ರೋಶ್ನಿಗೆ ಏನೈತಲ್ಲ, ಆಕಿ ಪರ್ಮಿಷನ್ ತೊಗೊಂಡಾಳ ಆಫೀಸ್ದಾಗ. ಓನ್ಲಿ ಫನ್ ಪಾರ್ಟ್ ಅಂದ್ರೆ ಆಕಿ ವರ್ಕ್ ಮಾಡೋದು ಬಿಟ್ಟು ಲಾಗ್ಸ್ ಏನೇನು ಇರ್ತೈತಲ್ಲ ಆಕಿ ಆಫೀಸ್ದಾಗ ಮಾಡಿರ್ತಾಳು ಫ್ರೀ ಟೈಮ್ದಾಗ. ಸೊ ವರ್ಕ್ ಏನು ಮಾಡ್ತಿರ್ತಾಳಲ್ಲ, ಕಂಪ್ಯೂಟರ್ ಸ್ಕ್ರೀನ್ ತೋರಿಸೋದು ಅದು ಇದೆಲ್ಲ ಒಟ್ಟು ಯಾವ ಆಫೀಸ್ದಾಗೂ ಅಲೋ ಇರಂಗಿಲ್ಲ. ಸೊ ಫನ್ ಮಾಡ್ಬೇಕಾರೆ ಅಂದ್ರೆ ಆಫೀಸ್ದಾಗ ಎಂಜಾಯ್ ಮಾಡ್ಬೇಕಾರೆ ಏನೇನು ವಿಡಿಯೋಸ್ ಮಾಡಿರ್ತಾಳಲ್ಲ ಅದನ್ನೆಲ್ಲ ವಿಡಿಯೋಸ್ ಎಲ್ಲ ಲಾಗ್ ಮಾಡಿ ಅಪ್ಲೋಡ್ ಮಾಡಿರ್ತಾಳು. ನೀವೆಲ್ಲ ನೋಡಿರ್ತೀರಿ ಇನ್ಸ್ಟಾಗ್ರಾಮ್ ಒಳಗೆ. ಒಂದೊಂದು ಸಲ ನೀವು ಅಂದ್ಕೊಂಡಿರ್ಬೋದು, ರಾಹುಲ್ ಯಾಕೆ ಆಫೀಸ್ದಾಗ ವಿಡಿಯೋಸ್ ಮಾಡೋಂಗಿಲ್ಲ ಅಂತೇಳಿ. ನನಗೆ ಆಫೀಸ್ದಾಗ ವಿಡಿಯೋಸ್ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ. ಸೊ ಇವನ್ ನನಗೆ ಯಾರೋ ಅಪ್ರೋಚ್ ಮಾಡಿದ್ರು ನಾನು ಮಾಡೋಕ್ಕೆ ಹೋಗಬಲ್ಲ. ಯಾಕಂದ್ರೆ ಈಗೇನೈತಿ, ನನಗೆ ಏನರ ಒಂದು ಮಾತಾಡ್ಬೇಕಂತಂದ್ರೆ ನನಗೆ ಕಂಫರ್ಟ್ ಇದ್ದಿದ್ದು ಜನ ಬೇಕು ಸುತ್ತಮುತ್ತ. ಈಗಂತೂ ನಾ ನನ್ನ ಸುತ್ತಮುತ್ತ 100-200 ಜನ ಇದ್ರೂ, 100-200 ಮಂದಿ ಇದ್ರೂ ನಾನು ವಿಡಿಯೋ ಮಾಡ್ತೀನಿ. ಬಟ್ ನಾ ಏನಂತ ಮಾತಾಡಲಿ ಆಫೀಸ್ದಾಗ. ಎಲ್ಲ ನಮ್ಮ ಕಲೀಗ್ಸ್ ನನಗೆಲ್ಲ ಪರಿಚಯನೇ ಇರ್ತಾರೋ. ಸೊ ಹೀಗಾಗಿ ನಾನು ಆಫೀಸ್ದಾಗ ಅಂತ ಏನು ಲಾಕ್ ಮಾಡೋಕ್ಕೆ ಹೋಗಬಲ್ಲ. ಸೊ ಗೈಸ್, ಈಗ ಮನೆಗೆ ಹೊಂಟೇನಿ. ಸೊ ಈಗ ಮನೆಗೆ ನಾವು ಹೋಗ್ಬೇಕಾದ್ರೆ ಟೈಮ್ ಎಕ್ಸಾಕ್ಟ್ ಅರೌಂಡ್ 3:30 4 o'clock ಆಗೈತಿ. ನೋಡಿರಿ, ಬೆಳಿಗ್ಗೆ ಬೆಂಗಳೂರಾಗ ವೆದರ್ ಹೆಂಗೆ ಇರ್ತದೆ ಆಫೀಸ್ಗೆ ಹೋಗ್ಬೇಕಾರೆ, ಫುಲ್ಲು ಕ್ಲೌಡಿ ಇತ್ತು. ಈಗ ಮನೆಗೆ ಹೋಗ್ಬೇಕಾರೆ ಸಿಕ್ಕಾಪಟ್ಟಿ ಬಿಸಿಲ. ನೋಡಿರಿ ಮುಂದೆಲ್ಲ ಮೋಡಗಳೆಲ್ಲ ಹೆಂಗೆ ಕಾಣಿಸಾಕತ್ತಾವು. ನಾನು ನಿಮಗೆ ಆ್ಯಕ್ಚುಲಿ ಹೇಳೋದಕ್ಕಿಂತ ಮೊದಲು ನಿಮ್ಗೆ ಗೊತ್ತಿರ್ತದೆ, ಈ ವರ್ಷ ಬೆಂಗಳೂರಾಗ ಮಳಿನೇ ಆಗಿಲ್ಲ. ಎಲ್ಲ ಕಡೆ, ಬೆಂಗಳೂರು ಅಂತ ಅಷ್ಟೇ ಅಲ್ಲ, ಕರ್ನಾಟಕದಾದ್ಯಂತ ಎಲ್ಲ ಕಡೆ ಮಳೆ ಭಾಳ ಕಡಿಮೆ ಆಗೈತಿ ಈ ವರ್ಷ. ಗೊತ್ತಿಲ್ಲ, ಈ ಮಾರ್ಚ್ ಮತ್ತು ಏಪ್ರಿಲ್ ಮಂತ್ ಬಂತಂದ್ರೆ ಏನೇನು ಇನ್ನೂ ಪರಿಸ್ಥಿತಿಗಳು ಹೆಂಗೆ ಹಾಕೋ ಅನ್ನೋದು ಗೊತ್ತಾಗ್ವಾತು ಬೆಂಗಳೂರಾಗ. ಯಾಕಂದ್ರೆ ಯಾವ್ಯಾವ ಮನೆಗೆಲ್ಲ ಬೋರ್ವೆಲ್ ಅದಾವು, ಆಮೇಲೆ ಮೊದಲಿನ ಕಾಲದಾಗ ಅಂದ್ರೆ ಮೊದಲೊಂದು 10-15 ವರ್ಷ 20 ವರ್ಷದಿಂದ ಯಾರೆಲ್ಲ ಬೋರ್ವೆಲ್ ಯೂಸ್ ಮಾಡಕತ್ತಾರ ಅವ್ರಿಗೇನೋ ಅನುಕೂಲ ಆಗ್ಬೋದು. ಬಟ್ ಈಗೇನ್ರೆ ಹಿಂಗೆ ಮಳೆ ಆಗ್ಲಾರ್ದ ಬೆಂಗಳೂರು ಸಿಟಿ ಒಳಗೆ ಹಿಂಗೆ ಇದು ಕಂಟಿನ್ಯೂ ಆಯ್ತು ಅಂದ್ರೆ ಮಾರ್ಚ್ ಏಪ್ರಿಲ್ ಮೇದಾಗಂತೂ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಸ್. ದೊಡ್ಡ ಅಪಾರ್ಟ್ಮೆಂಟ್ಗಳು, ಆಮೇಲೆ ಯಾವ್ಯಾವ ಅಪಾರ್ಟ್ಮೆಂಟ್ಗಳ ಒಳಗೆ ಬೋರ್ವೆಲ್ ಇಲ್ಲಲ್ಲ ಅವ್ರಿಗಂತೂ ಸಿಕ್ಕಾಪಟ್ಟಿ ಪ್ರಾಬ್ಲಮ್ಸ್ ಆಗ್ತೈತಿ. ಟ್ಯಾಂಕರ್ಗಳು ತರಿಸ್ತಾರೆ, ಟ್ಯಾಂಕರ್ಗಳೂ ನಿಮಗೆ ಕರೆಕ್ಟ್ ಹೇಳಿದ ಟೈಮಿಗೆ ಬರೋಂಗಿಲ್ಲ.
ಸೊ ಹೀಗಾಗಿ ಮಳೆ ಈ ವರ್ಷ ನೋಡ್ರಿ ಏನು ಗೊತ್ತಿಲ್ಲ ಯಾವ ರೀಸನ್ನು ಏನು ಹೋದ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಈ ವರ್ಷ ಮಳೆ ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಕಡಿಮೆ ಆಗಿಬಿಟ್ಟೈತಿ. ಬಟ್ ನಮ್ಮೂರಾಗ ಏನು ಗೊತ್ತಿಲ್ಲರಿಪ್ಪ, ಈ ಬೆಳಗಾಂ ಸೈಡ್ ಆ್ಯಕ್ಚುಲಿ ಎದಕ್ಕಂತಂದ್ರೆ ಈ ಮಹಾರಾಷ್ಟ್ರಗೆ ಏನರ ಸಿಕ್ಕಾಪಟ್ಟಿ ಮಳೆ ಆಯ್ತಂದ್ರೆ ಈ ಬೆಳಗಾಂ ಡಿಸ್ಟಿಕ್ಕಿಗೆ ಆಮೇಲೆ ಬಾಗಲಕೋಟೆ ಡಿಸ್ಟ್ರಿಕ್ಕಿಗೆ ಸಿಕ್ಕಾಪಟ್ಟೆ ಇದು ಒಂಥರ ಬೆನಿಫಿಟ್ ಇದ್ದಂಗೆ. ಯಾಕಂದ್ರೆ ಮಹಾರಾಷ್ಟ್ರದ ನೀರೆಲ್ಲ ಅಲ್ಲಿಂದನೇ ಬಂದುಬಿಡ್ತೈತಲ್ಲ. ಸೊ ಹೀಗಾಗಿ ಬೆಳಗಾವ್ದಾಗಂತೂ ಏನು ನೀರಿನ ಕೊರತೆನೇ ಇಲ್ದಂಗೆ. ಯಾಕಂದ್ರೆ ಮಲಪ್ರಭಾ ನದಿ, ಘಟಪ್ರಭಾ ನದಿ, ಆಮೇಲೆ ಕೃಷ್ಣಾ ನದಿ, ಹೀಗಾಗಿ ನೀರಿಂದ ಏನೂ ಅಲ್ಲಿ ಶಾರ್ಟೇಜನೇ ಇಲ್ಲ. ಸೊ ಮಸ್ತ್ ಆ ಕಡೆ ಎಲ್ಲ ಮಳೆಯಾಗಿ ನಮ್ಮ ಗೋಕಾಕ್ ಫಾಲ್ಸ್ ಅಂತೂ ಫುಲ್ ನೀರು, ಆಮೇಲೆ ಗೊಡಚಿನ ಮಿಲ್ಕಿ ಫಾಲ್ಸೂ ಮಸ್ತ್ ನೀರಾಗೈತಿ. ನಮ್ಮ ಊರಿಗೆ ಹೋದ್ರೆ ನಿಮ್ಗೆ ಗೋಕಾಕ್ ಫಾಲ್ಸದ್ದು ಆಮೇಲೆ ಗೊಡಚಿನ ಮಿಲ್ಕಿಂದು ಫಾಲ್ಸದ್ದು ಒಂದು ಮಸ್ತ್ ಲಾಗ್ ಮಾಡಿ ತೋರಿಸ್ತೇನಂತ. ಇನ್ನೊಂದು ಐ ಥಿಂಕ್ 20 ಡೇಸ್ದಾಗ ಹೋಗಾವದೀನಿ ಗಣೇಶ ಚತುರ್ಥಿಗೆ. ಅವಾಗ ಹೋದ್ನಂದ್ರೆ ಮಸ್ತ್ ಎಲ್ಲ ತಿರುಗಾಡಿ ತೋರಿಸ್ತೇನಂತ ನಿಮ್ಗೆ. ಗೈಸ್ ಫೈನಲಿ ನಮ್ಮ ಮನೆಗೆ ಬಂದೆ. ನೋಡ್ರಿ ಏನೋ ಒಂಥರ ಹೈವೇ ಒಳಗೆ ಅದು ಬಿಳಿದು ಪೇಂಟ್ ಮಾಡಿರ್ತಾರಲ್ಲ ಆ ಥರದ್ದು ಪೇಂಟ್ ಮಾಡ್ಯಾರ, ಮಣ್ಣೆಲ್ಲ ರೋಡ್ ಮಾಡಿ BBMPದವ್ರ. ಸೊ ಮನೆಗೆ ಹೋಗಿ ಮಸ್ತ್ ಫ್ರೆಶ್ ಆಗಿ ಒಂದು ಸ್ವಲ್ಪ ಟೈಮ್ ಪಾಸ್ ಮಾಡೋಣಂತ. ಸೊ ರೋಡ್ ಅಂತೂ ಅನಾಹುತ ಕಾಣಿಸಾಕತ್ತದ, ಹೊಸದು ಮಾಡ್ಯಾರಲ್ಲ ಮನೆ. ಓಕೆ ಗೈಸ್, ಈಗ ಜಸ್ಟ್ ಮನೆಗೆ ರೀಚ್ ಆದೆ. ಸೊ ಹೆಲ್ಮೆಟ್ ಯಾವಾಗ ತೆಗಿತೀನಿ ಅಂತ ಅನಿಸ್ಬಿಟ್ಟಿತ್ತು. ಯಾಕಪ್ಪ ಅಂತಂದ್ರೆ ಈಗ ದೊಡ್ಡ ಏನು ಹೆಲ್ಮೆಟ್ ಇರ್ತಾವಲ್ಲ ಇದ್ರೊಳಗೆ ಆ್ಯಕ್ಚುಲಿ ಗಾಳಿ ಸ್ವಲ್ಪ ಆಡೋದು ಭಾಳ ಕಡಿಮೆ. ಸೊ ಅದ್ರ ಸಲುವಾಗಿ ಈ ಟ್ರಾವೆಲ್ ಮಾಡಬೇಕಾದ್ರೆ ಏನಾಗಿರ್ತೈತಿ, ಬೈಕ್ ಮೇಲೆ ಹೈವೇ ಮೇಲೆ ಹೋಗ್ಬೇಕಾದ್ರೆ ಗಾಳಿ ಸ್ವಲ್ಪ ಜಾಸ್ತಿ ಬರ್ತದೆ ಹೆಲ್ಮೆಟ್ ಒಳಗೆ. ಯಾಕಂದ್ರೆ ಏರ್ ವೆಂಟಿಲೇಷನ್ ಇರ್ತೈತಿ ಮೇಲೆ. ಉಳಿದ ಟೈಮ್ದಾಗ ಸಿಟಿ ಒಳಗೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಇರ್ತೈತಿಲ್ಲ, ಅವಾಗ ಭಾಳ ತ್ರಾಸ ಆಗ್ತೈತಿ. ಸೊ ಹೀಗಾಗಿ ಹೆಲ್ಮೆಟ್ ಸಿಟಿ ಒಳಗೆ ನಾನು ಒಟ್ಟು ಹಾಕಕ್ಕೆ ಲೈಕ್ ಆಗಂಗಿಲ್ಲ. ಬಟ್ ಏನು ಮಾಡೋದು, ಪೊಲೀಸರು ಹಿಡಿದ್ರಂತ ಸಿಕ್ಕಾಪಟ್ಟೆ ಮತ್ತು ಫೈನ್ ಹಾಕ್ತಾರೆ. ಗೈಸ್ ಇವತ್ತಿನ ಲಾಗ ಇಲ್ಲೇ ಎಂಡ್ ಮಾಡೋಣಂತ. ಸೊ ಇವತ್ತಿನ ಲಾಗ, ಇವತ್ತಿನ ವಿಡಿಯೋ ನಿಮಗೆ ಏನಾರ ಲೈಕ್ ಆಗಿತ್ತು ಅಂದ್ರೆ ಹೋಗಿ ಲೈಕ್ ಮಾಡಿರಿ, ಆಮೇಲೆ ಶೇರ್ ಮಾಡಿರಿ ನಿಮ್ಮ ಫ್ರೆಂಡ್ಸಿಗೆ ಮತ್ತು ನಿಮ್ಮ ಫ್ಯಾಮಿಲಿ ಮೆಂಬರ್ಸಿಗೆ. ಯಾಕಪ್ಪ ಅಂತಂತಂದ್ರೆ ನೀವು ಎಷ್ಟು ಸಪೋರ್ಟ್ ನಮಗೆ ಮಾಡ್ತಿರಲ್ಲ ಅಷ್ಟು ನಮಗೆ ಎನ್ಕರೇಜ್ಮೆಂಟ್ ಸಿಗ್ತದೆ. ಸೊ ಮೊಬೈಲ್ ನಮ್ಮದು ಚಾನಲ್ ಹೋಗಿ ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂದ್ರೆ ಹೋಗಿ ಮೊಬೈಲ್ ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಬಟನ್ ಒತ್ತಿರಿ. ನಿಮಗೆ ನಾವು ಏನೋ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ಆಟೋಮೆಟಿಕ್ ನೋಟಿಫಿಕೇಷನ್ ನಿಮ್ಮ ಸ್ಕ್ರೀನ್ ಮೇಲೆ ಬಂದು ಬಿಡ್ತದೆ. ಆಮೇಲೆ ಡಿಸ್ಕ್ರಿಪ್ಷನ್ ಒಳಗೆ ನಮ್ದು ಇನ್ಸ್ಟಾಗ್ರಾಮ್ ಪೇಜ್ ಆಮೇಲೆ ಫೇಸ್ಬುಕ್ದು ಪೇಜನ್ನು ಲಿಂಕ್ ನಾ ಎವ್ರಿ ವಿಡಿಯೋದಾಗೂ ಹಾಕಿರ್ತೀನಿ. ಅದನ್ನು ಹೋಗಿ ಅಲ್ಲಿ ಹೋಗಿ ಫಾಲೋ ಮಾಡಿರಿ. ಸೊ ಇನ್ಸ್ಟಾಗ್ರಾಮ್ದಾಗ ಏನು ಮಾಡಿರ್ತೀನಿ ಅಂತಂದ್ರೆ ನಾ ಶಾರ್ಟ್ಸ್ ವೀಡಿಯೋಸ್, ರೋಶ್ನಿ ಮತ್ತು ನಾನು ಶಾರ್ಟ್ಸ್ ವೀಡಿಯೋಸ್ ಹಾಕಿರ್ತೀವಿ. ಆಮೇಲೆ ಫೇಸ್ಬುಕ್ದಾಗೂ ಸೇಮ್, ಇನ್ಸ್ಟಾಗ್ರಾಮ್ದಾಗ ಏನು ಅಪ್ಲೋಡ್ ಆಗಿರ್ತದಿಲ್ಲ ಅದು ಫೇಸ್ಬುಕ್ಗೂ ಅಪ್ಲೋಡ್ ಆಗಿರ್ತದೆ. ಅಲ್ಲಿ ಹೋಗಿ ನಮ್ಮ ವೀಡಿಯೋಸ್ ಏನ್ರಿ ನಿಮಗೆ ಲೈಕ್ ಆಗೈತೆ ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಫಾಲೋ ಮಾಡಿರಿ. ಸೊ ನಿಮ್ಮ ಸಪೋರ್ಟ್ ಹಿಂಗೆ ಇರಲಿ. ನಾಳೆ ಲಾಗ್ದಾಗ ಸಿಗೋಣಂತ ಗಾಯ್ಸ್. ಸೊ ನಾಳೆ ಲಾಗ್ ಏನಪ್ಪ ಅಂತಂದ್ರೆ ಏನು ನಾಳೆ ಸಾಟರ್ಡೆ ವೀಕೆಂಡ್ ಬಂದ ಬಿಡುತ್ತೆ, ಸಾಟರ್ಡೆ ಸಂಡೇ. ಸೊ ನಾಳೆ ಮತ್ತು ನಾಡ್ದು ಸಿಕ್ಕಾಪಟ್ಟಿ ಕೆಲಸಗಳದಾವು. ಸೊ ಮನೆ ಬಿಟ್ಟಂತೂ ನಾವೆಲ್ಲಿ ಹೊರಗೆ ಹೊಂಟಿಲ್ಲ. ಯಾಕಪ್ಪ ಅಂತಂದ್ರೆ ಮೊದಲೇ ಹೇಳ್ದಂಗೆ ನಾನು ಇನ್ನೊಂದು 5 ಡೇಸನ್ನು ಉಳಿತು ನಾವು ಮನೆ ಶಿಫ್ಟ್ ಮಾಡೋಕೆ. ಸೊ ಹೀಗಾಗಿ ಕೆಲಸ ಸಿಕ್ಕಾಪಟ್ಟಿ ಅದಾವು. ಸೊ ನಾಳೆ ಲಾಗ್ದಾಗ ಸಿಗೋಣಂತ. ಬಾಯ್ ಗಾಯ್ಸ್.